ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಇನ್ನೇನು ಕೆಲವೊಂದೇ ದಿನದಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮು ಸ್ಟಾರ್ಟ್ ಆಗೋದಿದೆ. ಕೆಲವೊಬ್ರಂತೂ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಜೋರಾಗಿ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ಹೆದರ್ಬೇಕಾಗಿಲ್ಲ, ಯಾಕಂದ್ರೆ ನಾವು ಹೆದರೋ ಜನ ಅಲ್ಲ, ಹೆದರ್ಸೋ ಜನ. ಅದಕ್ಕಾಗಿ ಎಕ್ಸಾಮ್ ಇಷ್ಟು ಕಾನ್ಫಿಡೆಂಟ್ ಇಂದ ತಯಾರಿ ಮಾಡ್ರಲ್ಲ, ಅದರಲ್ಲಿ ಯಾವುದೇ ಒಂದು ಕೂಡ ಕಡಿಮೆ ಆಗಬಾರ್ದು. ಹಗಲು ಮತ್ತೆ ರಾತ್ರಿ ವರ್ಕ್ ಮಾಡ್ತಾ ಇರಿ. ಎಷ್ಟು ಪಾಸಿಬಲ್ ಇದೆಯಲ್ಲ ಅಷ್ಟು ಚೆನ್ನಾಗಿ ಟೈಮ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಕಾನ್ಸೆಪ್ಟ್ ಗಳನ್ನ ರಿವೈಸ್ ಮಾಡ್ತಾ ಇರಿ. ಆಟೋಮೆಟಿಕ್ ಆಗಿ ಎಲ್ಲವೂ ನಿಮಗೆ ಒಳ್ಳೆಯದೇ ಆಗುತ್ತೆ. ಈ ವರ್ಷ ನೀವು ಒಳ್ಳೆ ರಿಸಲ್ಟ್ ಅನ್ನ ಕೊಡೋರಿದ್ದೀರಾ. ಎಂತಕಂದ್ರೆ ನಾನ್ ನಿಮ್ಮ ಜೊತೆಗಿದ್ದೀನಿ. ನಿಮಗೆ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋವರೆಗೂ ನಾನ್ ನಿಮ್ ಜೊತೆಗಿದ್ದೇ ಇರ್ತೀನಿ. ಅದಕ್ಕಾಗಿ ಹೆದರಬೇಡಿ. ಬೇರೆಯವರಿಗೆ ನಿಮ್ಮ ರಿಸಲ್ಟ್ ಮುಖಾಂತರ ಹೆದರ್ಸ್ಲಿಕ್ಕೆ ರೆಡಿ ಆಗಿರಿ. ರೆಡಿ ಇದೀರಲ್ಲ? ಸೊ ಹಾಗಾದ್ರೆ ಇವತ್ತು ನಾವು ಮಾಸ್ಟರ್ PYQ ಸೀರೀಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಇಲ್ಲಿ ನೋಡಿ, ಇವತ್ತು ನಾವು ಏನ್ ನೋಡಿದೆ ಅದೇ ತರ ಆಸ್ ಯೂಸಲ್ ನಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದಿ ಬ್ಲಾಂಕ್ ಕ್ವಶನ್, ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್, ದೆನ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್. ಅಂದ್ರೆ 1 ಮಾರ್ಕ್ 2 or 3 ಮಾರ್ಕ್ಸ್ ಕ್ವಶನ್ಸ್ ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅದನ್ನ 1 by 1 ನೋಡೋಣ. ಫಸ್ಟ್ ನಾವು ನೋಡೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನಿಮ್ಮ ಮುಂದೆ ಮೊದಲ ಪ್ರಶ್ನೆ ನಿಮಗಾಗಿ ನೋಡಿ. ಅಮಂಗ್ ದಿ ಟರ್ಮ್ಸ್ ಲಿಸ್ಟೆಡ್ ಬಿಲೋ, those that are not technically correct names for the floral world. Technically ಅವು ಕರೆಕ್ಟ್ ವರ್ಡ್ ಅಲ್ಲ. ಯಾವುದಿದೆ? ವಾಟ್ ಆರ್ ದಿ ನಾಟ್ ಕರೆಕ್ಟ್ ಟೆಕ್ನಿಕಲ್ ವರ್ಡ್? ಆಂಡ್ರೋಸಿಯಂ ಕರೆಕ್ಟ್ ಇದೆ, ಕಾರ್ಪೆಲ್ ಅನ್ನೋದಿಲ್ಲ, ಅಲ್ಲಿ ಗೈನೋಸಿಯಂ ಆಗಿರಬೇಕು. ಇದು ತಪ್ಪಾಯ್ತು. ಕರೋಲಾ, ಓಕೆ, ಏನಿದೆ ನೋಡಿ, ಆಂಡ್ರೋಸಿಯಂ, ಸಾರಿ ಹೊರಗಡೆಯಿಂದ ಬರೋಣ, ಕ್ಯಾಲಿಕ್ಸ್ ಕರೋಲಾ. ಓಕೆ, ಫ್ರಮ್ ಔಟ್ಸೈಡ್ ಟು ಇನ್ಸೈಡ್, ಕ್ಯಾಲಿಕ್ಸ್ ಕರೋಲಾ ಆಂಡ್ರೋಸಿಯಂ ಗೈನೋಸಿಯಂ ಈ ರೀತಿ ಬರುತ್ತೆ. ಏನ್ ಬರುತ್ತೆ ನೋಡಿ, ಕ್ಯಾಲಿಕ್ಸ್ ಕರೋಲಾ ಆಂಡ್ರೋಸಿಯಂ ಅಂಡ್ ಇನ್ನೊಂದು ಗೈನೋಸಿಯಂ ಅಂತ ಬರುತ್ತೆ. ಸೊ ದೀಸ್ ಆರ್ ದಿ ಟೆಕ್ನಿಕಲಿ ಕರೆಕ್ಟ್ ನೇಮ್ಸ್ ಫಾರ್ ದಿ ಫ್ಲೋರಲ್ ವರ್ಲ್ಡ್. ಸೊ ಇಲ್ಲಿ ಕರೋಲಾ ಇದೆ, ಓಕೆ, ಸೆಪಲ್ಸ್ ಅಂತಿದೆ, ಇದು ಕ್ಯಾಲಿಕ್ಸ್ ಆಗಬೇಕಾಗಿತ್ತು. ಸೊ 2 and 4 ಯಾವುದೇ ನೋಡಿ, ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಈಸ್ ಟು ಓವ್ಯೂಲ್. ಎಂಬ್ರಿಯೋ ಸ್ಯಾಕ್ ಓವ್ಯೂಲ್ ಗಾದ್ರೆ ಡ್ಯಾಸ್ ಈಸ್ ಆನ್ ಆಂಥರ್, ದಟ್ ಇಸ್ ಪೋಲನ್ ಗ್ರೇನ್ ಅಂತ ಹೇಳ್ಬೋದು. ಓಕೆ, ಇದು ಪೋಲನ್ ಗ್ರೇನ್. ಸೊ ಏನಾಗುತ್ತೆ ನೋಡಿ, ಆಪ್ಷನ್ ನಂಬರ್ 3 ಇದೆ ನೋಡಿ, ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಈಸ್ ಟು ಆನ್ ಆಂಥರ್. In a typical complete bisexual and hypogynous flower, the arrangement of floral whorls on the thalamus from outermost to the innermost, ಹೊರಗಡೆಯಿಂದ ಒಳಗಡೆಗೆ ಫ್ಲೋರಲ್ ವರ್ಲ್ಸ್ ಯಾವ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಮುಂಚೆ ನಾನು ಒಂದು ಕ್ವಶನ್ ಬಂದಲ್ಲ, ಹೊರಗಡೆ ಕಂಪ್ಲೀಟ್ಲಿ ಔಟ್ಸೈಡ್ ಕ್ಯಾಲಿಕ್ಸ್, ದೆನ್ ಅದರ ಒಳಗಡೆ ಕರೋಲಾ, ಅದರ ಒಳಗಡೆ ಆಂಡ್ರೋಸಿಯಂ, ಅದರ ಒಳಗಡೆ ಗೈನೋಸಿಯಂ ಆಗಿರುತ್ತೆ. ಸೊ ನೋಡಿ, ಇದು ಕ್ಯಾಲಿಕ್ಸ್ ಕರೋಲಾ ಆಂಡ್ರೋಸಿಯಂ ಅಂಡ್ ಗೈನೋಸಿಯಂ. ಆಪ್ಷನ್ ನಂಬರ್ ಎ ಇದೆಯಲ್ಲ, ಇದು ಕರೆಕ್ಟ್ ಆಗಿದೆ. ಓಕೆ, ಬೇರೆ ಆಪ್ಷನ್ಸ್ ಒಂದ್ಸಲ ಓದಿ ನೋಡಿ ನೀವು. ಆಪ್ಷನ್ ಎ ಅಲ್ಲಿ ಕರೆಕ್ಟ್ ಆಗಿದೆ. ಎ ಡೈಕಾಟಿಲೆಡೋನಸ್ ಪ್ಲಾಂಟ್ ಬಿಯರ್ಸ್ ಫ್ಲವರ್ಸ್ ಬಟ್ ನೆವರ್ ಪ್ರೊಡ್ಯೂಸ್ ಫ್ರೂಟ್ ಅಂಡ್ ಸೀಡ್ಸ್. ಡೈಕಾಟ್ ಪ್ಲಾಂಟ್ ಇದೆ, ಓಕೆ, ಫ್ಲವರ್ಸ್ ಇದೆ ಬಟ್ ನೆವರ್ ಪ್ರೊಡ್ಯೂಸಸ್ ಫ್ರೂಟ್ಸ್ ಅಂಡ್ ಸೀಡ್ಸ್. ಅದರಲ್ಲಿ ಫ್ಲವರ್ ಇದೆ ಬಟ್ ಫ್ರೂಟ್ ಅಂಡ್ ಸೀಡ್ ಆಗ್ತಿಲ್ಲ. ದ ಮೋಸ್ಟ್ ಪ್ರೊಬಾಬಲ್ ಕಾಸ್ ಆಫ್ ದಿ ಅಬೋವ್ ಸಿಚುವೇಶನ್ ಈಸ್, ಫ್ಲವರ್ ಇದೆ, ಆ ಫ್ಲವರ್ ಇದ್ರೆ ಏನಿರ್ಬೋದು, ಅದು ಪ್ಲಾಂಟ್ ಇದ್ದದ್ದು ಯುನಿಸೆಕ್ಸುವಲ್ ಇರ್ಬೋದು. ಏನ್ ಕಂಡೀಷನ್ ನೋಡಿ, ಪ್ಲಾಂಟ್ ಇದು ಯುನಿಸೆಕ್ಸುವಲ್ ಫ್ಲವರ್ ಇರ್ಬೋದು. ಪ್ಲಾಂಟ್ ಅಲ್ಲಿ ಫ್ಲವರ್ ಇದೆಯಲ್ಲ, ಅದು ಯುನಿಸೆಕ್ಸುವಲ್ ಫ್ಲವರ್. ಯುನಿಸೆಕ್ಸುವಲ್ ಫ್ಲವರ್ ಇರ್ಬೋದು, ದಟ್ ಇಸ್ ಡೈಯೇಸಿಯಸ್ ಅಂತ ಹೇಳ್ತೀವಿ. ಯುನಿಸೆಕ್ಸುವಲ್ ಅಂದ್ರೆ ಡೈಯೇಸಿಯಸ್ ಕಂಡೀಷನ್, ಡಯೋಸಿಯಸ್ ಕಂಡೀಷನ್ ಆಗಿರ್ಬೋದು. ಓಕೆ, ಯುನಿಸೆಕ್ಸುವಲ್ ಆರ್ ಡಯೋಸಿಯಸ್. ಸ್ಪೆಷಲಿ ಯುನಿಸೆಕ್ಸುವಲ್ ಫ್ಲವರ್ ಇದೆಯಲ್ಲ, ಅದು ಮೇಲ್ ಫ್ಲವರ್ ಆಗಿರ್ಬೋದು, ದಟ್ ಇಸ್ ಸ್ಟಾಮಿನೇಟ್ ಫ್ಲವರ್ ಅಂತೀವಿ. ಸ್ಟಾಮಿನೇಟ್ ಆರ್ ಇದನ್ನ ಮೇಲ್ ಫ್ಲವರ್ ಅಂತಿರ್ತೀವಿ. ಅದು ಸ್ಟಾಮಿನೇಟ್ ಫ್ಲವರ್ ಆರ್ ಮೇಲ್ ಫ್ಲವರ್ ಆಗಿರಬಹುದು. ಅದಕ್ಕಾಗಿ ಮೇಲ್ ಫ್ಲವರ್ ಅಲ್ಲಿ ಫ್ರೂಟ್ ಆಗೋದಿಲ್ಲ, ಓವರಿಯಿಂದ ಫ್ರೂಟ್ ಆಗ್ತಿರುತ್ತೆ. ಸೊ ಮೇಲ್ ಫ್ಲವರ್ ಅಲ್ಲಿ ಓವರಿ ಇರೋದೇ ಇಲ್ಲ. ಸೊ ಏನ್ ಆನ್ಸರ್ ಆಗ್ಬಹುದು? 4th ಆಪ್ಷನ್ ನೋಡಿ, ಪ್ಲಾಂಟ್ ಈಸ್ ಡಯೋಸಿಯಸ್, ಓಕೆ, ಅಂಡ್ ಬಿಯರ್ಸ್ ಓನ್ಲಿ ಸ್ಟಾಮಿನೇಟ್ ಫ್ಲವರ್. ಆಪ್ಷನ್ ನಂಬರ್ ಡಿ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ. The outermost and innermost wall layer of microsporangium in an anther are respectively. Outermost ಇದೆ, ಅದು ಎಪಿಡರ್ಮಿಸ್,
ನೋಡಿ ಯಾವ್ದಿರುತ್ತೆ, ಔಟರ್ ಮೋಸ್ಟ್ ಲೇಯರ್ ಇದೆ, ಎಪಿಡರ್ಮಿಸ್ ಇರುತ್ತೆ. ದೆನ್ ಅದರ ಒಳಗಡೆ ದಟ್ ಇಸ್ ಎಂಡೋಥೀಸಿಯಂ, ಅದರ ಒಳಗಡೆ ಇರೋ ಲೇಯರು ಎಂಡೋಥೀಸಿಯಂ ಇರುತ್ತೆ. ದೆನ್ ಮಿಡಲ್ ಲೇಯರ್ ಬರುತ್ತೆ, ಮಿಡಲ್ ಲೇಯರ್. ದೆನ್ ಇನ್ನರ್ ಮೋಸ್ಟ್ ಲೇಯರ್ ಇದೆಯಲ್ಲ ಅದು ಟ್ಯಾಪೇಟಮ್. ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಆಂಥರ್ ಈಸ್ ಟ್ಯಾಪೇಟಮ್ ಅಂತ ಹೇಳುತ್ತೆ. ಸೊ ಇವ್ರೇನ್ ಕ್ವಶನ್ ಕೇಳಿದ್ದಾರೆ, ಔಟರ್ ಮೋಸ್ಟ್ ಲೇಯರ್ ಅಂಡ್ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಆಫ್ ದಿ ಆಂಥರ್. ಔಟರ್ ಮೋಸ್ಟ್ ಯಾವ್ದಿದೆ, ಎಪಿಡರ್ಮಿಸ್. ಇನ್ನರ್ ಮೋಸ್ಟ್ ಯಾವ್ದಿದೆ, ಟ್ಯಾಪೇಟಮ್. ಸೊ ಆಪ್ಷನ್ ನಂಬರ್ ಡಿ ನೋಡಿ, ಎಪಿಡರ್ಮಿಸ್ ಅಂಡ್ ಟ್ಯಾಪೇಟಮ್. ಓಕೆ, ನೆಕ್ಸ್ಟ್, ಡ್ಯೂರಿಂಗ್ ಮೈಕ್ರೋಸ್ಪೋರೋಜೆನೆಸಿಸ್ ಮಿಯಾಸಿಸ್ ಅಕರ್ಸ್ ಇನ್. ಮೈಕ್ರೋಸ್ಪೋರೋಜೆನೆಸಿಸ್ ಟೈಮ್ ಅಲ್ಲಿ ಮಿಯಾಸಿಸ್ ಯಾವ್ದ್ರಲ್ಲಾಗುತ್ತೆ, ದಟ್ ಇಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಲ್ಲಿ ಮಿಯಾಸಿಸ್ ಆಗ್ತಿರುತ್ತೆ. ಆರ್ ಇದಕ್ಕೆ ಇನ್ನೊಂದು ಹೆಸರಿದೆ, ಪೋಲನ್ ಮದರ್ ಸೆಲ್ ಅಂತಾನು ಕೂಡ ಕರೀತಾರೆ. ಪೋಲನ್ ಮದರ್ ಸೆಲ್, ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ ಪೋಲನ್ ಮದರ್ ಸೆಲ್, ಶಾರ್ಟ್ಕಟ್ ಅಲ್ಲಿ PMC ಅಂತ ಕೂಡ ಬರೀಬಹುದು. ಇದು ಡಿಪ್ಲಾಯ್ಡ್ ಆಗಿರುತ್ತೆ. ಸೊ ಇದರಲ್ಲಿ ಮಿಯಾಸಿಸ್ ಆದ್ರೆ 4 ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಇದು. ಓಕೆ, ನೆಕ್ಸ್ಟ್, ಫ್ರಮ್ ಅಮಂಗ್ ದಿ ಸೆಟ್ಸ್ ಆಫ್ ಟರ್ಮ್ಸ್ ಗಿವನ್ ಬಿಲೋ ಐಡೆಂಟಿಫೈ ದೋಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದಿ ಗೈನೋಸಿಯಂ. ಗೈನೋಸಿಯಂಗೆ ಅಸೋಸಿಯೇಟೆಡ್ ಆಗಿರುವಂತ ಟರ್ಮ್ಸ್ ಗಳು ಯಾವ್ದಿದೆ? ಫಸ್ಟ್ ನೋಡಿ, ಸ್ಟಿಗ್ಮಾ, ಓವ್ಯೂಲ್, ಎಂಬ್ರಿಯೋ ಸ್ಯಾಕ್ ಅಂಡ್ ಪ್ಲಾಸೆಂಟಾ, ಇದು ಕರೆಕ್ಟ್ ಆಗಿದೆ. ಇಲ್ಲೇನ್ ತಪ್ಪಾಗಿದೆ ನೋಡಿ, ಥಲಾಮಸ್, ಇದು ಗೈನೋಸಿಯಂ ಪಾರ್ಟ್ ಅಲ್ಲ. ಓವ್ಯೂಲ್, ಓರಿ, ಎಂಬ್ರಿಯೋ ಸ್ಯಾಕ್, ಟ್ಯಾಪೇಟಮ್ ಇದು ಆಂಥರ್ ಪಾರ್ಟ್ ಅಂದ್ರೆ ಸ್ಟೆಮನ್ ಪಾರ್ಟ್ ಇದೆ. ಇಲ್ಲಿ ಸ್ಟೆಮನ್ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಸೊ ಆಪ್ಷನ್ ನಂಬರ್ ಎ ಇದು ಕರೆಕ್ಟ್ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ದಿ ಇನ್ನರ್ ಮೋಸ್ಟ್ ಪಾರ್ಟ್, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪಾರ್ಟ್ಸ್ ಇನ್ ಅನ್ ಓವ್ಯೂಲ್ ಆರ್. ಒಂದು ಓವ್ಯೂಲ್ ನೋಡಿ, ಇಲ್ಲಿ ಓವ್ಯೂಲ್ ಡಯಾಗ್ರಾಮ್ ಡ್ರಾ ಮಾಡೋಣ. ಇನ್ನರ್ ಟು ದಿ ಔಟರ್ ಪಾರ್ಟ್ ಅಂತ ಹೇಳಿದ್ದಾರೆ. ಸೊ ಇದು ಆಯ್ತು ಇಂಟೆಗುಮೆಂಟ್. ಸೊ ಇಲ್ಲಿ ಇಂಟೆಗುಮೆಂಟ್ ಇದು. ಓಕೆ, ದೀಸ್ ಆರ್ ದಿ ಔಟರ್ ಇಂಟೆಗುಮೆಂಟ್ ಲೇಯರ್ಸ್, ದೇ ಆರ್ ದಿ ಪ್ರೊಟೆಕ್ಟಿವ್ ಕವರಿಂಗ್ಸ್. ಇದು ಇಂಟೆಗುಮೆಂಟ್ ಆಯ್ತು. ದೆನ್ ಹಿಯರ್ ದರ್ ಇಸ್ ಎ ಟ್ಯೂನಿಕಲ್, ಇದು ಫಿನಿಕಲ್ ಇದೆ. ಅಂಡ್ ಇನ್ಸೈಡ್ ದಿಸ್ ಹಿಯರ್ ಯು ವಿಲ್ ಗೆಟ್ ದಿ ಎಂಬ್ರಿಯೋ ಸ್ಯಾಕ್. ಅಂಡ್ ವಿದಿನ್ ದಿ ಎಂಬ್ರಿಯೋ ಸ್ಯಾಕ್ ಇಲ್ಲಿ ನಿಮಗೆ ಎಗ್ ಸೆಲ್ ಸಿಗುತ್ತೆ. ಈ ರೀತಿ ಇದೆ. ಸೊ ಏನ್ ಕೇಳಿದ್ದಾರೆ, ಇನ್ನರ್ ಮೋಸ್ಟ್ ಪಾರ್ಟ್, ಸ್ಟಾರ್ಟಿಂಗ್ ಫ್ರಮ್ ದಿ ಇನ್ನರ್ ಮೋಸ್ಟ್ ಪಾರ್ಟ್ ದ ಕರೆಕ್ಟ್ ಸೀಕ್ವೆನ್ಸ್. ಒಳಗಡೆ ಏನಿದೆ, ಎಗ್ ಸೆಲ್, ಎಗ್ ಸೆಲ್ ಅದರ ಹೊರಗಡೆ ಎಂಬ್ರಿಯೋ ಸ್ಯಾಕ್, ಎಂಬ್ರಿಯೋ ಸ್ಯಾಕ್ ಹೊರಗಡೆ ಇದು ನೂಸೆಲಸ್, ಇದಕ್ಕೆ ಹೇಳ್ತೀವಿ ನೂಸೆಲಸ್ ಅಂತ ಹೇಳ್ತೀವಿ. ನೂಸೆಲಸ್ ಆಯ್ತು. ಇದು ಇದೆ ಎಂಬ್ರಿಯೋ ಸ್ಯಾಕ್, ಎಂಬ್ರಿಯೋ ಸ್ಯಾಕ್ ಅದರ ಒಳಗಡೆ ಏನಿದೆ, ಎಗ್ ಸೆಲ್ ಇದೆ. ಮತ್ತೆ ಕಂಪ್ಲೀಟ್ ಹೊರಗಡೆ ಇದು ಗ್ರೀನ್ ಕಲರ್ ಮಾಡಿದೀನಲ್ಲ, ಇದು ದಟ್ ಇಸ್ ಇಂಟೆಗುಮೆಂಟ್ಸ್. ಇಂಟೆಗುಮೆಂಟ್ಸ್ ಇದೆ ಇಲ್ಲಿ. ಸೊ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ, ಎಗ್, ದೆನ್ ಇಲ್ಲಿ ನೋಡಿ, ಎಗ್, ಎಂಬ್ರಿಯೋ ಸ್ಯಾಕ್, ನೂಸೆಲಸ್ ಅಂಡ್ ಇಂಟೆಗುಮೆಂಟ್, ಇಲ್ಲಿ ಆಪ್ಷನ್ ಬರ್ದಿದ್ದೀನಿ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, from the statement given below choose the options that are true for a typical female gametophyte of a flowering plant. Female gametophyte nothing but ಯಾವ್ದದು ಫಿಮೇಲ್ ಗ್ಯಾಮೆಟೋಫೈಟ್? ಫಿಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ಗೆ ಕರೆಕ್ಟ್ ಆಪ್ಷನ್ ಯಾವ್ದಿದೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್, ಇಟ್ ಈಸ್ 8 ನ್ಯೂಕ್ಲಿಯೇಟೆಡ್ ಇರುತ್ತೆ, 7 ಸೆಲ್ಡ್ ಅಟ್ ದಿ ಮ್ಯಾಚುರಿಟಿ, ಇದು ಕರೆಕ್ಟ್ ಆಗಿದೆ. ಇಟ್ ಈಸ್ ಫ್ರೀ ನ್ಯೂಕ್ಲಿಯರ್ ಡ್ಯೂರಿಂಗ್ ದಿ ಡೆವಲಪ್ಮೆಂಟ್, ಇದು ಕೂಡ ಕರೆಕ್ಟ್ ಇದೆ. ಅಟ್ ದಿ ಇನಿಷಿಯಲ್ ಸ್ಟೇಜ್ ಹೆಂಗಾಗುತ್ತೆ ನೋಡಿ, ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇದೆ. ಓಕೆ, ಫಂಕ್ಷನಲ್ ಮೆಗಾಸ್ಪೋರ್, ಇಲ್ಲಿ ಮೆಗಾಸ್ಪೋರ್ ಬರ್ದಿದ್ದೀನಿ ನಾನು, ಮೆಗಾಸ್ಪೋರ್ ಇದು ಹೆಪ್ಲಾಯ್ಡ್ ಆಗಿದೆ, ಆಫ್ಟರ್ ದಿ ಮಿಯೋಸಿಸ್ ಫಾರ್ಮೇಶನ್ ಆಗಿದೆ, ನ್ಯೂಕ್ಲಿಯಸ್ ಇದೆ. ಈಗ ಇಲ್ಲಿ ಏನಾಗುತ್ತೆ, ಫಸ್ಟ್ ಜನರೇಷನ್ ಆಫ್ ಮೈಟೋಸಿಸ್ ಆಗುತ್ತೆ. ಬಟ್ ಯಾವ ರೀತಿ, ಓನ್ಲಿ ಕ್ಯಾರಿಯೋಕೈನೆಸಿಸ್, ನೋ ಸೈಟೋಕೈನೆಸಿಸ್. ಓಕೆ, ಮೈಟೋಸಿಸ್ ಆಗ್ತಾ ಇದೆ, ದಟ್ ಇಸ್ ಓನ್ಲಿ ಕ್ಯಾರಿಯೋಕೈನೆಸಿಸ್ ಆಗ್ತಾ ಇದೆ, ಓನ್ಲಿ ಕ್ಯಾರಿಯೋಕೈನೆಸಿಸ್. ಸೊ ಏನಾಯ್ತು ಇಲ್ಲಿಗೆ, ಅಲ್ಲಿ ಒಂದು ಸೆಲ್ ಇದೆ, 2 ನ್ಯೂಕ್ಲಿಯಸ್ ಆಯ್ತು. ಮತ್ತೊಂದು ಮೈಟೋಸಿಸ್ ಆಗುತ್ತೆ, ಅಲ್ಲಿಯೂ ಕೂಡ ಓನ್ಲಿ ಕ್ಯಾರಿಯೋಕೈನೆಸಿಸ್, ಕೆ ಅಂದ್ರೆ ಓನ್ಲಿ ಕ್ಯಾರಿಯೋಕೈನೆಸಿಸ್ ಆಗ್ತಾ ಇದೆ. ಸೊ 2 ನ್ಯೂಕ್ಲಿಯೇಟೆಡ್ ಇದ್ದದ್ದು 4 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಆಯ್ತು ಅಲ್ಲಿ. ಓಕೆ, ಈ ರೀತಿ ಆಯ್ತು. ದೆನ್ ಲೇಟರ್ ಆನ್ ಅಗೇನ್ 1 ಮೋರ್ ನ್ಯೂಕ್ಲಿಯಸ್ ಆಯ್ತು, 1 ಮೋರ್ ನ್ಯೂಕ್ಲಿಯರ್ ಡಿವಿಷನ್ ಆಯ್ತು. ದಟ್ ಇಸ್ 4 ಅಲ್ಲಿ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಆಗುತ್ತೆ.
ಇಲ್ಲಿ ಟೋಟಲ್ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್. ಸೊ ಈ ರೀತಿ ಇನಿಷಿಯಲ್ ಏನಾಗ್ತಾ ಇದೆ, ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗ್ತಾ ಇದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಇಟ್ ಈಸ್ ಸಿಚುವೇಟೆಡ್ ಇನ್ಸೈಡ್ ದಿ ಇಂಟೆಗುಮೆಂಟ್ ಬಟ್ ಔಟ್ಸೈಡ್ ದಿ ನ್ಯೂಕ್ಲಿಯಸ್. ಯಾವುದು ಎಂಬ್ರಿಯೋಸ್ ಆಗಿ ಎಲ್ಲಿ ಸಿಚುವೇಟೆಡ್ ಇನ್ಸೈಡ್ ದಿ ಇಂಟೆಗುಮೆಂಟ್ ಬಟ್ ಔಟ್ಸೈಡ್ ದಿ ನ್ಯೂಸೆಲಸ್ ಅಂತ ಹೇಳಿದ್ದಾರೆ, ಅದು ತಪ್ಪಿದೆ ನೋಡಿ. ಇದು ಇನ್ಸೈಡ್ ದಿ ನ್ಯೂಸೆಲಸ್ ಆಗಬೇಕಾಗಿತ್ತು. ಅದು ಕರೆಕ್ಟ್ ಆಗ್ಬೇಕಂದ್ರೆ ಇನ್ಸೈಡ್ ದಿ ನ್ಯೂಸೆಲಸ್ ಆಗಬೇಕಾಗಿತ್ತು. ಸೊ ಇದು ಸ್ಟೇಟ್ಮೆಂಟ್ ರಾಂಗ್. ಇಟ್ ಹ್ಯಾಸ್ ಅನ್ ಎಗ್ ಅಪರ್ಟಸ್ ಸಿಚುವೇಟೆಡ್ ಅಟ್ ದಿ ಚಲಾಜಲ್ ಎಂಡ್. ಚಲಾಜ ಅಲ್ಲ, ಇದು ಮೈಕ್ರೋಪೈಲಾರ್ ರೀಸನ್ ಅಂದ್ರೆ ಮೈಕ್ರೋಪೈಲ್ ಎಂಡ್ ಅಂದ್ರೆ ಕರೆಕ್ಟ್ ಆಗ್ತಿತ್ತು. ಅದು ಚಲಾಜ ಕೊಟ್ಟು ತಪ್ಪು ಮಾಡಿದ್ದಾರೆ. ಓಕೆ, ಸೊ 1 and 2 ಆರ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ನಂಬರ್ ಸಿ ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ ಇಲ್ಲಿ. ಅಟೋಗ್ಯಾಮಿ ಕ್ಯಾನ್ ಅಕರ್ ಇನ್ ದಿ ಚಾಸ್ಮೋಗ್ಯಾಮಸ್ ಫ್ಲವರ್ ಇಫ್. ಅಟೋಗ್ಯಾಮಿ ಅಂದ್ರೆ ಏನು? ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್. ಈಗ ಚಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ ಏನು? ಓಪನ್ ಫ್ಲವರ್. ಚಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ ಓಪನ್ ಫ್ಲವರ್. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೆ ಕ್ಲೋಸ್ಡ್ ಫ್ಲವರ್. ಇಲ್ಲಿ ಬರೀತೀನಿ ಬೇಕಾದ್ರೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೆ ಕ್ಲೋಸ್ಡ್ ಫ್ಲವರ್. ದೇ ಆರ್ ಆಲ್ವೇಸ್ ಕ್ಲೋಸ್ಡ್ ಫ್ಲವರ್. ವಯೋಲಾ, ಕಮೆಲಿನಾ, ಆಕ್ಸಾಲಿಸ್ ಅವೆಲ್ಲ ಎಕ್ಸಾಂಪಲ್ ಬರುತ್ತೆ ಕ್ಲೋಸ್ಡ್ ಫ್ಲವರ್ಗೆ. ಓಕೆ, ಸೊ ಅಟೋಗ್ಯಾಮಿ ಕ್ಯಾನ್ ಅಕರ್ ಇನ್ ಎ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಯಾವಾಗ? ಒಂದು ಹೋಮೋಗ್ಯಾಮಿ ಇರಬೇಕು, ಪೋಲನ್ ಅಂಡ್ ಪಿಸ್ಟಿಲ್ ಎರಡು ಅಟ್ ಎ ಟೈಮ್ ಮ್ಯಾಚ್ಯೂರ್ ಆಗಬೇಕು, ಬೈಸೆಕ್ಸುವಾಲಿಟಿ ಇರಬೇಕು, ಓಕೆ, ಅಥವಾ ಬಡ್ ಪಾಲಿನೇಷನ್ ಆಗ್ತಿರ್ಬೇಕು. ಮೂರು ಎಕ್ಸಾಂಪಲ್ ಬರುತ್ತೆ, ಅದು ಮೂರು ಕಂಡೀಷನ್ಸ್ ಬರ್ಬೋದು. ಸೊ ಆಪ್ಷನ್ ನಂಬರ್ ಸಿ ನೋಡಿ, ಬೋತ್ ಪೋಲನ್ ಅಂಡ್ ಓವ್ಯೂಲ್ ಮ್ಯಾಚ್ಯೂರ್ ಅಟ್ ದಿ ಸೈಮಲ್ಟೇನಿಯಸ್ಲಿ. ಅದಕ್ಕೇನಂತೀವಿ? ಹೋಮೋಗ್ಯಾಮಿ ಕಂಡೀಷನ್ ಅಂತ ಕರಿತೀವಿ. ಮೇಲ್ ಮತ್ತೆ ಫಿಮೇಲ್ ಪಾರ್ಟ್ ಅಟ್ ಎ ಟೈಮ್ ಮ್ಯಾಚ್ಯೂರ್ ಆಗ್ತಾ ಇದೆ, ಹೋಮೋಗ್ಯಾಮಿ. ಓಕೆ, ಈ ಕಂಡೀಷನ್ಗೆ ನಾವು ಹೋಮೋಗ್ಯಾಮಿ ಅಂತ ಹೇಳ್ತೀವಿ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋವಿಂಗ್. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಕರೆಕ್ಟ್ ಯಾವುದು ನೋಡಬೇಕಾಗಿದೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಆಲ್ವೇಸ್ ಎಕ್ಸಿಬಿಟ್ ಅಟೋಗ್ಯಾಮಿ. ಕ್ಲಿಸ್ಟೋಗ್ಯಾಮಸ್ ಅಂದ್ರೆ ಕ್ಲೋಸ್ಡ್ ಫ್ಲವರ್ಸ್ ಇದೆ. ಓಕೆ, ಕಂಪ್ಲೀಟ್ ಆಲ್ವೇಸ್ ಕ್ಲೋಸ್ಡ್ ಫ್ಲವರ್ಸ್ ಆಗಿದ್ರೆ ಅಲ್ಲಿ ಕ್ರಾಸ್ ಪಾಲಿನೇಷನ್ ಚಾನ್ಸೇ ಇಲ್ಲ, ಅದು ಆಲ್ವೇಸ್ ಅಟೋಗ್ಯಾಮಿ ಮಾಡ್ತಾ ಇರುತ್ತೆ. ಸೊ ಆಪ್ಷನ್ ನಂಬರ್ ಎ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ ನೋಡೋಣ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಆರ್ ಆಲ್ವೇಸ್ ಎಕ್ಸಿಬಿಟ್ ಜಿಟೋನೋಗ್ಯಾಮಿ. ಇಲ್ಲ, ಜಿಟೋನೋಗ್ಯಾಮಿನೂ ಮಾಡಬಹುದು. ಓಕೆ, ಆರ್ ಇವನ್ ಅದು ಅಟೋಗ್ಯಾಮಿನೂ ಮಾಡಬಹುದು, ಎರಡು ಮಾಡಬಹುದು. ಓಕೆ, ಜಿಟೋನೋಗ್ಯಾಮಿನೂ ಮಾಡ್ತಿರ್ಬಹುದು, ಅಟೋಗ್ಯಾಮಿನೂ ಮಾಡಬಹುದು. ಬಟ್ ಆಲ್ವೇಸ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಯ್ತು. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಎಕ್ಸಿಬಿಟ್ ಬೋತ್ ಅಟೋಗ್ಯಾಮಿ ಅಂಡ್ ಜಿಟೋನೋಗ್ಯಾಮಿ. ಇಲ್ಲ, ಅದು ಕೇವಲ ಅಟೋಗ್ಯಾಮಿ ಮಾತ್ರ ಮಾಡ್ತಾ ಇರುತ್ತೆ, ಜಿಟೋನೋಗ್ಯಾಮಿ ಕ್ಲಿಸ್ಟೋಗ್ಯಾಮಸ್ ಅಂದ್ರೆ ಕ್ಲೋಸ್ ಫ್ಲವರ್ಸ್ ಎಂದು ಮಾಡೋದಿಲ್ಲ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ನೆವರ್ ಎಕ್ಸಿಬಿಟ್ ಅಟೋಗ್ಯಾಮಿ. ಇಲ್ಲ, ನೆವರ್ ಎಕ್ಸಿಬಿಟ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಯ್ತು. ದೇ ಎಕ್ಸಿಬಿಟ್ ದಿ ಅಟೋಗ್ಯಾಮಿ. ಅಟೋಗ್ಯಾಮಿ ಜಿಟೋನೋಗ್ಯಾಮಿ ತೋರಿಸ್ತಿರುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. A particular species of plant produces light non-sticky pollen. Non-sticky and light ಬಂದ್ರೆ ಅದು wind pollination ಅಂತ ಹೇಳ್ತೀವಿ. ಓಕೆ, ಅಥವಾ ಅನಿಮೋಫಿಲಿ ಅಂತ ಹೇಳ್ತೀವಿ. A large number and its stigma are feathery and long. These modification facilitate the pollination by wind pollination, or ಇದನ್ನ ಅನಿಮೋಫಿಲಿ ಅಂತ ಕೂಡ ಕರೀತಾರೆ. wind pollination or anemophily. ನೆನಪಿಟ್ಟುಕೊಳ್ಳಿ ಇದನ್ನೇ. ನೆಕ್ಸ್ಟ್, ಫ್ರಮ್ ಅಮಂಗ್ ದಿ ಸಿಚುವೇಶನ್ಸ್ ಗಿವನ್ ಬಿಲೋ ಚೂಸ್ ದಿ ಒನ್ ದಾಟ್ ಪ್ರಿವೆಂಟ್ ಬೋತ್ ಅಟೋಗ್ಯಾಮಿ ಅಂಡ್ ಜಿಟೋನೋಗ್ಯಾಮಿ. ಯಾವ ಕಂಡೀಷನ್ಸ್ಗಳು ಅಟೋಗ್ಯಾಮಿ ಮತ್ತೆ ಜಿಟೋನೋಗ್ಯಾಮಿ ಎರಡನ್ನು ಪ್ರಿವೆಂಟ್ ಮಾಡುತ್ತೆ ಅಂದ್ರೆ ದೀಸ್ ಆರ್ ದಿ ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವುದು ಅಂತ ಕೇಳ್ತಿದ್ದಾರೆ. ವಾಟ್ ಆರ್ ದಿ ಔಟ್ ಬ್ರೀಡಿಂಗ್ ಡಿವೈಸಸ್? ಓಕೆ, ಅಂದ್ರೆ ಯಾವ ಕಂಡೀಷನ್ಸ್ಗಳು ಕ್ರಾಸ್ ಪಾಲಿನೇಷನ್ ಅನ್ನ ಸಪೋರ್ಟ್ ಮಾಡುತ್ತೆ ಅದ್ರ ಬಗ್ಗೆ ಕೇಳ್ತಿದ್ದಾರೆ. ಔಟ್ ಬ್ರೀಡ್ ಯಾವ್ದು ಔಟ್ ಬ್ರೀಡಿಂಗ್ ಡಿವೈಸಸ್ ನೋಡಿ. ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಎಕ್ಸಾಂಪಲ್ ಫಾರ್ ದಿ ಔಟ್ ಬ್ರೀಡಿಂಗ್ ಡಿವೈಸಸ್, ಒಂದು ಯುನಿಸೆಕ್ಸುವಾಲಿಟಿ. ಯುನಿಸೆಕ್ಸುವಲ್ ಫ್ಲವರ್ ಇದ್ರೆ ಅಲ್ಲಿ ಜಿಟೋನೋಗ್ಯಾಮಿ ಮತ್ತೆ ಅಟೋಗ್ಯಾಮಿ ಚಾನ್ಸೇ ಇಲ್ಲ. ಓಕೆ, ಯುನಿಸೆಕ್ಸುವಾಲಿಟಿ ಇನ್ ದಿ ಪ್ಲಾಂಟ್, ದಟ್ ಇಸ್ ಎ ಡಯೋಸಿಯಸ್ ಕಂಡೀಷನ್ ಅಂತ ಹೇಳ್ತೀವಿ. ಯುನಿಸೆಕ್ಸುವಾಲಿಟಿ ಇನ್ ದಿ ಪ್ಲಾಂಟ್ಸ್ ಆರ್ ಡಯೋಸಿಯಸ್. ಎರಡನೇದು ಡೈಕೋಗ್ಯಾಮಿ. ಡೈಕೋಗ್ಯಾಮಿ ಅಂದ್ರೆ ಏನ್ ಬರುತ್ತೆ ನೋಡಿ, ಅಲ್ಲಿ ಪ್ರೋಟ್ರಾಂಡ್ರಿ ಆರ್ ಪ್ರೋಟೋಗೈನಿ ಕಂಡೀಷನ್ ಇರುತ್ತೆ. ಪ್ರೋಟ್ರಾಂಡ್ರಿ ಆರ್ ಪ್ರೋಟೋಗೈನಿ. ಪ್ರೋಟ್ರಾಂಡ್ರಿ ಅಂದ್ರೆ ಏನು? ಅಂಡ್ರೋಸಿಯಂ ಮೊದಲು ಮ್ಯಾಚೂರ್ ಆಗೋದು, ಆಮೇಲೆ ಗೈನೋಸಿಯಂ ಮ್ಯಾಚೂರ್ ಆಗೋದು. ಪ್ರೋಟ್ರಾಂಡ್ರಿ
ಆರ್ ಪ್ರೋಟೋಗೈನಿ ಆರ್ ಪ್ರೋಟೋಗೈನಸ್ ಕಂಡೀಷನ್. ಮೂರನೇದು ಹರ್ಕೋಗ್ಯಾಮಿ ಅಂದ್ರೆ ಪ್ರೆಸೆನ್ಸ್ ಆಫ್ ಫಿಸಿಕಲ್ ಬ್ಯಾರಿಯರ್ ಬಿಟ್ವೀನ್ ದಿ ಸ್ಟೆಮನ್ ಅಂಡ್ ಪಿಸ್ಟಿಲ್. ದೆನ್ ಪ್ರಿಪೊಟೆನ್ಸಿ, ಮುಂಚೆಯಿಂದನೇ ರೆಡಿ ಆಗಿರೋದು, ತನ್ನ ಸ್ವಂತ ಪೋಲನ್ ಗ್ರೇನ್ಸ್ ಅನ್ನ ಅಕ್ಸೆಪ್ಟ್ ಮಾಡುವಂಗಿಲ್ಲ, ಎಸ್ಪೆಷಲಿ ಆಪಲ್ ಅಲ್ಲಿ ಆಗ್ತಾ ಇರುತ್ತೆ ಅದು ಪ್ರಿಪೊಟೆನ್ಸಿ. ಅಂಡ್ ಇನ್ನೊಂದಿದೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಬಿಕಾಸ್ ಆಫ್ ದೀಸ್ ಅಲ್ಲಿ ಕಂಪಲ್ಸರಿ ಕ್ರಾಸ್ ಪಾಲಿನೇಷನ್ ಆಗ್ತಿರುತ್ತೆ, ಅಟೋಗ್ಯಾಮಿಯ ಜಿಟೋನೋಗ್ಯಾಮಿ ಅವಾಯ್ಡ್ ಆಗ್ತಿರುತ್ತೆ. ಸೊ ಯಾವ್ದಿದೆ ನೋಡಿ, ಎಲ್ಲ ಆಪ್ಷನ್ಸ್ಗಳು ಓದಿ ನೋಡಿ. ಇಲ್ಲಿ ಕರೆಕ್ಟ್ ಆನ್ಸರ್ ಬರುತ್ತೆ ಆಪ್ಷನ್ ನಂಬರ್ ಬಿ ಇದೆ. ಡಯೋಸಿಯಸ್ ಪ್ಲಾಂಟ್ ಬೇರಿಂಗ್ ಓನ್ಲಿ ಮೇಲ್ ಆರ್ ಫಿಮೇಲ್ ಫ್ಲವರ್, ದಟ್ ಇಸ್ ಯುನಿಸೆಕ್ಷುವಲ್ ಫ್ಲವರ್ಸ್ ಮಾತ್ರ, ಅಲ್ಲಿ ಪ್ಲಾಂಟೇ ಯುನಿಸೆಕ್ಷುವಲ್ ಆಗಿರುತ್ತೆ. ಸೊ ಅವಾಗ ಅಲ್ಲಿ ಅಟೋನೋಗ್ಯಾಮಿ ಮತ್ತೆ ಜಿಟೋನೋಗ್ಯಾಮಿ ಎರಡು ಪ್ರಿವೆಂಟ್ ಆಗ್ತಿರುತ್ತೆ. ನೆಕ್ಸ್ಟ್, in a fertilized embryo sac the haploid, diploid and triploid structures are diploid structure zygote irutte, triploid structure primary endosperm cell ya primary endosperm nuclei anta ಹೇಳ್ತೀವಿ. haploid structure antipodal cells or synergids ಇರಬಹುದು. ಸೊ ಇಲ್ಲಿ ಏನಾಗುತ್ತೆ, haploid, synergid, zygote, diploid, primary endosperm nucleus, ಇದು diploid ಆಯ್ತು. ಓಕೆ, ಇದು triploid ಆಯ್ತು. Then zygote, diploid ಆಯ್ತು, synergid cells, they are the haploid ಆಯ್ತು. So option number A is the correct answer. Next, in an embryo sac the cells that degenerate after fertilization are, after fertilization embryo sac ಅಲ್ಲಿ fertilization ಆದ್ಮೇಲೆ ಯಾವ cells degenerate ಆಗುತ್ತೆ? So they are synergids and antipodal cells. ಇವು degenerate ಆಗ್ತಾ ಇದೆ. Option number B is the correct answer here. Next, while planning for an artificial hybridization program involving dioecious plants, which of the following step would be not relevant? Okay, so ಇಲ್ಲಿ dioecious plants ಇದೆ. Dioecious plants are nothing but these are the unisexual plants ಇದೆ. Dioecious are nothing but they are the unisexual plants ಇದೆ. If the plants are unisexual, ಸೊ ಅಲ್ಲಿ ಈ ಮ್ಯಾಸ್ಕ್ಯುಲೇಷನ್ ಬೇಕಾಗಿಲ್ಲ. ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನ್ ನೋಡಿ, ಇದು ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ ರಿಮೂವಿಂಗ್ ಆಫ್ ರಿಮೂವಲ್ ಆಫ್ ಆಂಥರ್, ರಿಮೂವಲ್ ಆಫ್ ಆಂಥರ್ ಫ್ರಾಮ್ ಬೈಸೆಕ್ಷುವಲ್ ಫ್ಲವರ್, ಫ್ರಾಮ್ ಬೈಸೆಕ್ಷುವಲ್ ಫ್ಲವರ್ ಇನ್ ಬಡ್ ಕಂಡೀಷನ್, in bud condition to make this flower as a female flowering plant. ಸೊ ಅದಕ್ಕೆ ಈ ಮ್ಯಾಸ್ಕ್ಯುಲೇಷನ್, ಅದು ಮುಂಚೆನೆ ಯುನಿಸೆಕ್ಷುವಲ್ ಆಗಿದ್ರೆ ಅಲ್ಲಿ ಆಂಥರ್ ರಿಮೂವ್ ಮಾಡಬೇಕಾಗಿಲ್ಲ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇನ್ ದಿ ಎಂಬ್ರಿಯೋ ಆಫ್ ಎ ಟಿಪಿಕಲ್ ಡೈಕಾಟ್ ಅಂಡ್ ಎ ಗ್ರಾಸ್, ಡೈಕಾಟ್ ಗ್ರಾಸ್ ಇದ್ದದ್ದು ಮೋನೋಕಾಟ್ ಆಯ್ತು. ಓಕೆ, ಮೋನೋಕಾಟ್ ಟ್ರೂ ಹೋಮೋಲಾಗಸ್ ಸ್ಟ್ರಕ್ಚರ್ಸ್ ಆರ್, ಅಂದ್ರೆ ಡೈಕಾಟ್ ಮತ್ತೆ ಮೋನೋಕಾಟ್ ಎಂಬ್ರಿಯೋದಲ್ಲಿ ಹೋಮೋಲಾಗಸ್ ಸ್ಟ್ರಕ್ಚರ್ ಯಾವುದಿದೆ? ಹೋಮೋಲಾಗಸ್ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ದೇ ಹ್ಯಾವ್ ಸಿಮಿಲರ್ ಒರಿಜಿನ್ ಅಂಡ್ ಸ್ಟ್ರಕ್ಚರ್ ಬಟ್ ಹ್ಯಾವ್ ಡಿಫರೆಂಟ್ ಫಂಕ್ಷನ್. ಓಕೆ, ಸಿಮಿಲರ್ ಒರಿಜಿನ್ but different structures, different functions, sorry, but different functions, ಸೊ ಅದಕ್ಕೆ ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಯಾವ್ದಿದೆ ನೋಡಿ, ಕಾಟಿಲೆಡಾನ್ಸ್ ಅಂಡ್ ಸ್ಕುಟೆಲ್ಲಮ್, ಬೋತ್ ದೇ ಆರ್ ಒರಿಜಿನ್ ಫ್ರಮ್ ದಿ ಎಂಬ್ರಿಯೋ. ಕಾಟಿಲೆಡಾನ್ ಇಟ್ ನರಿಶಸ್ ದಿ ಡೆವಲಪಿಂಗ್ ಎಂಬ್ರಿಯೋ ಇನ್ ಕೇಸ್ ಆಫ್ ಡೈಕಾಟ್ಸ್, ಅಂಡ್ ಸ್ಕುಟೆಲ್ಲಮ್ ಇದು ಏನಾಗುತ್ತೆ ನೋಡಿ, ಇಟ್ ವಿಲ್ ಶೋ ದಿ ಆಕ್ಟಿವಿಟಿ ಆಫ್ ಎಂಡೋಸ್ಪರ್ಮ್. ಇದರಲ್ಲೂ ನ್ಯೂಟ್ರಿಯೆಂಟ್ ಇರುತ್ತೆ ಬಟ್ ಎಂಡೋಸ್ಪರ್ಮ್ ಆಕ್ಟಿವಿಟಿ ಇದು ಶೋ ಮಾಡ್ತಿರುತ್ತೆ. ಓಕೆ, ಕಾಟಿಲೆಡಾನ್ಸ್ ಜರ್ಮಿನೇಟಿಂಗ್ ಸೀಡ್ಗೆ ಹೆಲ್ಪ್ ಮಾಡುತ್ತೆ, ಡೆವಲಪಿಂಗ್ ಎಂಬ್ರಿಯೋ ಅಲ್ಲ, ಸಾರಿ, ಕಾಟಿಲೆಡಾನ್ ಜರ್ಮಿನೇಟಿಂಗ್ ಸೀಡ್ಗೆ ಸಪೋರ್ಟ್ ಮಾಡಿದ್ರೆ ಸ್ಕುಟೆಲ್ಲಮ್ ಏನಿದೆಯಲ್ಲ ಜಸ್ಟ್ ಇಟ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ ಆಫ್ ದಿ ಸೀಡ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, the phenomenon observed in some plants where in parts of the sexual apparatus is used for forming embryo
without fertilization is called, that is a development of embryo without fertilization, ಅದಕ್ಕೆ ಏನಂತೀವಿ, that is a apomixis. or apomixis ಏನಿದು, that is a it is a type of asexual reproduction ಅಂತ ಹೇಳ್ತೀವಿ. ಇದು asexual reproduction ಗೆ ಸಮ ಇದೆ. it is a type of asexual reproduction. ಇಲ್ಲೇನಾಗುತ್ತೆ, without fertilization nucellus of the embryo sac or nucellus or ಇದು ಡಿಪ್ಲಾಯ್ಡ್ ಇರುತ್ತೆ, okay, or ಇಂಟೆಗ್ಯುಮೆಂಟ್ಸ್ ಇದು ಕೂಡ ಡಿಪ್ಲಾಯ್ಡ್ ಆಗಿರುತ್ತೆ. these may be directly develops into a embryo without fertilization. ಸೊಮ್ಯಾಟಿಕ್ ಟಿಶ್ಯೂಸ್ ಏನಿದೆಯಲ್ಲ ಇವೇ ಡಿಪ್ಲಾಯ್ಡ್ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಇರುತ್ತೆ. So that we can say the apomixis. Option number B is the correct answer. In a flower, if the megaspore mother cell forms megaspore, okay, megaspore mother cell ಇದೆ, that is the MMC ಅಂತ ಹೇಳ್ತೀವಿ. MMC diploid ಇದೆ. It develops into a megaspore. ಇದು ಮೆಗಾಸ್ಪೋರ್ ಆಗಿ ಡೆವಲಪ್ ಆಗ್ತಾ ಇದೆ ವಿದೌಟ್ ಅಂಡರ್ಗೋಯಿಂಗ್ ಮಿಯೋಸಿಸ್. ಅಲ್ಲಿ ಮಿಯೋಸಿಸ್ ಆಗ್ತಿಲ್ಲ, ಓಕೆ, ಅಂದ್ರೆ ಇಲ್ಲಿ ಮೈಟೋಸಿಸ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋಣ. ಈ ಕ್ವಶನ್ ಪ್ರಕಾರ ಅಲ್ಲಿ ಮಿಯೋಸಿಸ್ ಆಗ್ತಿಲ್ಲ ಅಂದ್ರೆ ಮೈಟೋಸಿಸ್ ಆಗ್ತಾ ಇದೆ. ಅಂಡ್ ಇಫ್ ಒನ್ ಆಫ್ ದಿ ಮೆಗಾಸ್ಪೋರ್ ಡೆವಲಪ್ಸ್ ಇಂಟು ಎ ಎಂಬ್ರಿಯೋ, ಅದರಲ್ಲಿ ಒಂದು ಮೆಗಾಸ್ಪೋರ್ ಎಂಬ್ರಿಯೋ ಆಗಿ ಡೆವಲಪ್ ಆಯ್ತು, ಓಕೆ, ಇದರಿಂದ ಎಂಬ್ರಿಯೋ ಆಗ್ತಾ ಇದೆ, ಇಲ್ಲಿ ಎಂಬ್ರಿಯೋ ಆಗ್ತಾ ಇದೆ. ಸೊ ಇದು ಡಿಪ್ಲಾಯ್ಡ್ ಇತ್ತಂದ್ರೆ ಮೈಟೋಸಿಸ್ ಇಸ್ ಎ ಇಕ್ವೇಷನಲ್ ಸೆಲ್ ಡಿವಿಷನ್ ಹೇಳ್ತೀವಿ. ಸೊ ಇದು ಕೂಡ ಡಿಪ್ಲಾಯ್ಡ್. ಸೊ ಇಲ್ಲಿ ಎಂಬ್ರಿಯೋ ಆಗಿ ಎಂಬ್ರಿಯೋ ಸ್ಯಾಕ್ ಆಗಿದೆ, ಸಾರಿ ಎಂಬ್ರಿಯೋ ಸ್ಯಾಕ್ ಆಗಿದೆ. ಸೊ ಇಲ್ಲಿ ಮೆಗಾಸ್ಪೋರ್ ಡೈರೆಕ್ಟ್ಲಿ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗ್ತಾ ಇದೆ ಅಂದ್ರೆ ಇದು ಕೂಡ ಡಿಪ್ಲಾಯ್ಡ್ ಇರುತ್ತೆ. ಇಟ್ಸ್ ನ್ಯೂಕ್ಲಿಯೈ ವುಡ್ ಬಿ ದಟ್ ಇಸ್ ಡಿಪ್ಲಾಯ್ಡ್ ಆಗಿರುತ್ತೆ, ಯಾಕಂದ್ರೆ ಅಲ್ಲಿ ಮಿಯೋಸಿಸ್ ಆಗ್ತಾ ಇಲ್ಲ. ನೆಕ್ಸ್ಟ್, ದ ಫೆನೋಮೆನಾನ್ ವೇರ್ ಇನ್ ದ ಓವರಿ ಡೆವಲಪ್ಸ್ ಇಂಟು ಎ ಫ್ರೂಟ್, ಓಕೆ, ಓವರಿ ಫ್ರೂಟ್ ಆಗ್ತಾ ಇದೆ ವಿದೌಟ್ ಫರ್ಟಿಲೈಸೇಷನ್ ಈಸ್ ಕಾಲ್ಡ್ ಪಾರ್ಥೆನೋಕಾರ್ಪಿ ಅಂತ ಹೇಳ್ತೀವಿ. ಆರ್ ಸಚ್ ಫ್ರೂಟ್ಸ್ ಆರ್ ನೋನ್ ಎಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂಡ್ ದೀಸ್ ಫ್ರೂಟ್ಸ್ ಆರ್ ಸೀಡ್ಲೆಸ್ ಫ್ರೂಟ್ಸ್ ಇರುತ್ತೆ. These are the seedless fruit. Parthenocarpic fruits are the seedless fruits. And parthenocarpy can be induced. ನಾವು ಆರ್ಟಿಫಿಷಿಯಲ್ ಇಂಡ್ಯೂಸ್ ಕೂಡ ಮಾಡಬಹುದು. ನೋಡಿ ಹೆಂಗೆ, parthenocarpy can be induced. Parthenocarpy can be induced ಹೆಂಗೆ, by growth hormone treatment like auxin or gibberellin treatments. Auxins or gibberellins. ಆಕ್ಸಿನ್ ಯಾ ಗಿಬರ್ಲಿನ್ಸ್ ಟ್ರೀಟ್ಮೆಂಟ್ ಇಂದ ನಾವು ಪಾರ್ಥೆನೋಕಾರ್ಪಿ ಇಂಡ್ಯೂಸ್ ಮಾಡಬಹುದು ಕೆಲವೊಂದು ಫ್ರೂಟ್ಗಳಲ್ಲಿ, ಕೆಲವೊಂದು ಪ್ಲಾಂಟ್ಗಳಲ್ಲಿ. ನೆಕ್ಸ್ಟ್, ಫಿಲ್ ಇನ್ ದಿ ಬ್ಲಾಂಕ್ಸ್ ಟೈಪ್ ಆಫ್ ಕ್ವಶನ್ಸ್. ನಿಮ್ಮ ಕ್ವಶನ್ ಪೇಪರ್ ನೋಡಿದ್ದೆ ಆದ್ರೆ, ಈ ವರ್ಷ ಬರುವ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಿದ್ದೆ ಆಗಿದ್ರೆ ಅದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ 5 ಕ್ವಶನ್ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಜೊತೆಗೆ ಸೆಕ್ಷನ್ ಪಾರ್ಟ್ 1 ಅಲ್ಲಿ, ಸೆಕ್ಷನ್ ಎ ದಲ್ಲಿ ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲಿ ಫಿಲ್ ಇನ್ ದಿ ಬ್ಲಾಂಕ್ಸ್ ಕ್ವಶನ್ 5 ಕ್ವಶನ್ಸ್ಗಳು ಕೇಳಿರ್ತಾರೆ. ಇಂಪಾರ್ಟೆಂಟ್ ಇದೆ, ಇದನ್ನು ನಾವು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ ನೋಡಿ, active research is going on in many laboratories around the world to understand the genetics of apomixis and to transfer the apomictic genes into hybrid seeds. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಲೈನ್ ಇದೆಯಲ್ಲ ಆಸ್ ಇಟ್ ಈಸ್ ಇಲ್ಲಿ ಕ್ವಶನ್ ಕೇಳಿರ್ತಾರೆ, ಅದನ್ನ ನಾನು ತಗೊಂಡಿದ್ದೀನಿ ಇದನ್ನ. ಓಕೆ, ನೆಕ್ಸ್ಟ್, ಡ್ಯಾಶ್ is the form of asexual reproduction that mimics the sexual reproduction. ಏನಿದು? apomixis. Next, dash and dash of mature seeds are crucial for storage. ಏನಿದು? dehydration and dormancy. Dehydration and dormancy of mature seeds are crucial for storage, which can be used as food throughout the year and also to arise crop in the next season. Next nodi, fruit of the orchids and parasitic plants such as orobanche and striga contains thousands of tiny seeds. Illi ಬಹಳಷ್ಟು ಚಿಕ್ಕ ಚಿಕ್ಕ seeds ಇರುತ್ತೆ, tiny seeds. Next, question number 5 nodi, parthenocarpy can be induced through the application of growth hormones and such fruits are seedless fruits ಆಗಿರುತ್ತೆ.
Such fruits are the seedless fruits. Parthenocarpic fruits are seedless fruits. Question number 6 nodi. The radical and the root cap in monocot seeds are enclosed in an undifferentiated sheath. Radical and root cap, they are enclosed in a thick undifferentiated sheath, is known as a coleorhiza anta ಹೇಳ್ತೀವಿ. Plumule is enclosed in a coleoptile. Radical is enclosed in a coleorhiza. Question number 7 ನೋಡಿ. PEN, primary endosperm nucleus ಅಂತ ಹೇಳ್ತೀವಿ. ಇದು PN ಅಂದ್ರೆ primary endosperm nucleus. Okay, primary endosperm nucleus undergoes successive nuclear division to give rise to free nuclei. This stage of endosperm development is called, okay, ಇದನ್ನೇನಂತೀವಿ, ಫ್ರೀ ಕಂಟಿನ್ಯೂಸ್ಲಿ ಫ್ರೀ ನ್ಯೂಕ್ಲಿಯರ್ ಡೆವಲಪ್ ಆಗ್ತಾ ಇದ್ರೆ ಅದನ್ನ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳ್ತೀವಿ. ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಸ್ಟೇಜ್, ಇದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಸ್ಟೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 8. ಇಫ್ ದ ಫಿಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಯುನಿಸೆಕ್ಸುವಲ್ ಫ್ಲವರ್, ಓಕೆ, ಒಂದು ಫಿಮೇಲ್ ಪ್ಲಾಂಟ್ ಇದೆ, ಅದರಲ್ಲಿ ಯುನಿಸೆಕ್ಸುವಲ್ ಫ್ಲವರ್ ಆಗ್ತಾ ಇದೆ. ದೇರ್ ಇಸ್ ನೋ ನೀಡ್ ಫಾರ್ ಏನು ಇಮ್ಯಾಸ್ಕ್ಯುಲೇಷನ್, ಅಲ್ಲಿ ಇಮ್ಯಾಸ್ಕ್ಯುಲೇಷನ್ ಬೇಕಾಗಿಲ್ಲ. ದೇರ್ ಇಸ್ ನೋ ನೀಡ್ ಫಾರ್ ಇಮ್ಯಾಸ್ಕ್ಯುಲೇಷನ್ ಇನ್ ದಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಕ್ವಶನ್ ನಂಬರ್ 9 ನೋಡಿ. ದ ಜೆನೆಟಿಕ್ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ದಿ ಇನ್ ಬ್ರೀಡಿಂಗ್ ಈಸ್, ಜೆನೆಟಿಕ್ಲಿ ಕಂಟ್ರೋಲ್ಡ್ ಮೆಕ್ಯಾನಿಸಮ್ ಇದೆ, ಅದನ್ನ ಹೇಳ್ತೀವಿ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಇಟ್ ಇಸ್ ಎ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಇಟ್ ಇಸ್ ಎ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 10 ನೋಡಿ. ಇನ್ ಸಮ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ the floral rewards are in providing safe place to lay eggs. An example is that of tallest flower which provides safe place to lay eggs. Tallest flower anta keltidare, adu Amorphophallus. Amorphophallus is the tallest flower which provides safe place to lay the eggs to the insect. Next, the flower pollinated by flies and beetles secrete foul odor. They secrete foul odor to attract these animals. To sustain animal visit, the flowers have to provide rewards to animals for pollination. The usual floral rewards are nectar and pollen grains. Nectar and pollen grains. ಇವು ಪೋಲನ್ ರಿವಾರ್ಡ್ ಆಗಿರುತ್ತೆ. ನೆಕ್ಸ್ಟ್, ಬೋತ್ ವಿಂಡ್ ಅಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ವೆರಿ ಕಲರ್ಫುಲ್ ಅಂಡ್ ಡು ನಾಟ್ ಪ್ರೊಡ್ಯೂಸ್ ನೆಕ್ಟರ್. ವಿಂಡ್ ಅಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ನೆಕ್ಟರ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಇನ್ ದಿ ಕಾರ್ನ್ ಕಾಬ್ ದ ಟಸ್ಸೆಲ್ ವಿ ಸಿ ಆರ್ ನಥಿಂಗ್ ಬಟ್ ದ ಸ್ಟಿಗ್ಮೈಡ್ ಸ್ಟೈಲ್ which wave in the wind to trap the pollen grains. 15th question nodi. It is believed, particularly for some bryophytes and pteridophytes, that the distribution is limited because of the need for the transport of male gametes and fertilization. Transport of male gametes. ಬ್ರಯೋಫೈಟ್ ಮತ್ತೆ ಟೈರ್ಡೋಫೈಟ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅಲ್ಲಿ ಪೋಲನ್ ಗ್ರೇನ್ಸ್ ಇರೋದಿಲ್ಲ. ಸೊ ದೇರ್ ಫೋರ್ ದ ಡಿಸ್ಟ್ರಿಬ್ಯೂಷನ್ ಈಸ್ ಲಿಮಿಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಏರಿಯಾ. ಅಲ್ಲಿ ಮೇಲ್ ಗ್ಯಾಮೆಟ್ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗ್ತಿರುತ್ತೆ, ಬೈ ದಿ ವಾಟರ್ ಆಗ್ತಾ ಇರುತ್ತೆ. ಅಲ್ಲಿ ದರ್ ಇಸ್ ನೋ ಪೋಲನ್ ಗ್ರೇನ್ಸ್ ಎಟ್ ಆಲ್. ಅದು ಪ್ರಾಬ್ಲಮ್ ಆಗಿದೆ. ಓಕೆ, ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ನೋಡೋಣ. ಯೂಶುವಲಿ ಇದು 1 ಮಾರ್ಕ್ಸ್ ಕ್ವಶನ್ ಕೂಡ ಇರುತ್ತೆ. ಇಲ್ಲಿ ಕೆಲವೊಂದು ಅನಾಲಿಟಿಕಲ್ ಕ್ವಶನ್ಸ್ ಕೂಡ ಇದೆ, ಅದನ್ನು ನೀವು ಫೋಕಸ್ ಮಾಡಬೇಕಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿದ್ಯಾರ್ಥಿ ಮಿತ್ರರೇ, ಈ ಕ್ವಶನ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇವು ಎಕ್ಸಾಂಪ್ಲರಿ ಕ್ವಶನ್ಸ್ ಇದೆ. ನಿಮ್ಮ ಎಕ್ಸಾಮ್ಗೆ ಇದೇ ಕ್ವಶನ್ಸ್ ಬರ್ಬೋದು, ಅಥವಾ ಇದೇ ಕಾನ್ಸೆಪ್ಟ್ ಮೇಲೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಕ್ವಶನ್ ಕೊಡ್ತಿರ್ತಾರೆ. ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದೆ, ಇವುಗಳ ಮೇಲೆ ಫೋಕಸ್ ಮಾಡ್ತಾ ಇರಿ. ಈ ಕ್ವಶನ್ಸ್ಗಳು ಜಸ್ಟ್ ಬೋರ್ಡ್ ಎಕ್ಸಾಮ್ಗಾಗಿ ಮಾತ್ರ ಅಲ್ಲ. ಈ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಇವುಗಳಲ್ಲಿರುವ ಕಾನ್ಸೆಪ್ಟ್ಗಳು ನಿಮ್ಮ CET ಮತ್ತೆ ನೀಟ್ ಎಕ್ಸಾಮ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕಾಗಿ ಎಕ್ಸಾಮ್ ಹತ್ರ ಬಂದಿದೆ ಅಂತ ಹೆದರ್ಲಿಕ್ಕೆ ಹೋಗಬೇಡಿ. ನಾನು ಮುಂಚೆ ಅಂತ ಹೇಳ್ತಾ ಇದ್ದೀನಿ, ನಾವು ಕನ್ನಡಿಗರು ಹೆದರೋರಲ್ಲ.
ಎಂತ ಕಷ್ಟ ಬಂದ್ರೂ ಕೂಡ ಅದನ್ನ ಎದೆ ಒಡ್ಡಿ ತಡಿತೀವಿ, ಬಂದವರಿಗೆ ಹೆದರ್ಸಿ ಓಡಿಸ್ತೀವಿ. ಅರ್ಥ ಆಯ್ತಲ್ಲ? ಅದಕ್ಕಾಗಿ ಹೆದರಬೇಡಿ. ಫಸ್ಟ್ ಕ್ವಶನ್ ನೋಡೋಣ. ನೇಮ್ ದಿ ಕಾಂಪೋನೆಂಟ್ ಆಫ್ ಸೆಲ್ಸ್ ಆಫ್ ದಿ ಎಗ್ ಅಪರ್ಟಸ್. ಎಗ್ ಅಪರ್ಟಸ್ ಅಲ್ಲಿ ಯಾವ ಕಾಂಪೋನೆಂಟ್ ಇರುತ್ತೆ? ಒಂದು ಸಿನರ್ಜಿಡ್ ಸೆಲ್ಸ್ ಇರುತ್ತೆ, ಸಿನರ್ಜಿಡ್ಸ್, ಇನ್ನೊಂದು ಎಗ್ಸ್ ಇರುತ್ತೆ. ಓಕೆ, ಎರಡು ಸಿನರ್ಜಿಡ್ ಸೆಲ್ಸ್ ಇದ್ರೆ ಒಂದು ಎಗ್ ಸೆಲ್ ಇರುತ್ತೆ. ಈ ರೀತಿ ಇರುತ್ತೆ, ಒಂದು ಎಗ್ ಅಪರ್ಟಸ್ ಆಗಿರುತ್ತೆ ಇನ್ ದಿ ಎಂಬ್ರಿಯೋ ಸ್ಯಾಕ್. ನೆಕ್ಸ್ಟ್ ಕ್ವಶನ್ ನೋಡಿ. ನೇಮ್ ದಿ ಪಾರ್ಟ್ ಆಫ್ ದಿ ಗೈನೋಸಿಯಂ ದಟ್ ಡಿಟರ್ಮೈನ್ಸ್ ದಿ ಕಂಪ್ಯಾಟಿಬಲ್ ನೇಚರ್ ಆಫ್ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಗೆ ಕಂಪ್ಯಾಟಿಬಲ್ ಆಗಿರುವಂತಹ ಪಾರ್ಟ್ ಗೈನೋಸಿಯಂ ಅಲ್ಲಿ ಯಾವುದು? ದಟ್ ಇಸ್ ಎ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತೀವಿ. ಪೋಲನ್ ಗ್ರೇನ್ ಇಸ್ ಎ ಮೇಲ್ ಗ್ಯಾಮೆಟೋಫೈಟ್, ದೆನ್ ಎಂಬ್ರಿಯೋ ಸ್ಯಾಕ್ ಇಸ್ ಎ ಫಿಮೇಲ್ ಗ್ಯಾಮೆಟೋಫೈಟ್. ಕ್ವಶನ್ ನಂಬರ್ 3 ನೋಡಿ. ನೇಮ್ ದಿ ಕಾಮನ್ ಫಂಕ್ಷನ್ ದಟ್ ಕಾಟಿಲೆಡಾನ್ಸ್ ಅಂಡ್ ನೂಸೆಲ್ಲಸ್ ಪರ್ಫಾರ್ಮ್. ಕಾಟಿಲೆಡಾನ್ಸ್ ಮತ್ತೆ ನೂಸೆಲ್ಲಸ್ ಯಾವ ಕಾಮನ್ ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತಿರುತ್ತೆ? ಬೋತ್ ದೇ ಹ್ಯಾವ್ ದಿ ರಿಸರ್ವ್ ಫುಡ್ ಅಂಡ್ ದ ನರಿಶಸ್ ದಿ ಡೆವಲಪಿಂಗ್ ಸೆಲ್ಸ್, ಆರ್ ದೇ ಕಂಟೈನ್ಸ್ ರಿಸರ್ವ್ ಫುಡ್. ಕಾಮನ್ ಫಂಕ್ಷನ್ ಏನಿದೆ? ಬೋತ್ ದೇ ಕಂಟೈನ್ಸ್ ರಿಸರ್ವ್ ಫುಡ್, ನ್ಯೂಟ್ರಿಯೆಂಟ್ ರಿಚ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕಂಪ್ಲೀಟ್ ದಿ ಫಾಲೋಯಿಂಗ್ ಫ್ಲೋ ಚಾರ್ಟ್. ಪೋಲನ್ ಮದರ್ ಸೆಲ್, ಪೋಲನ್ ಟೆಟ್ರಾಡ್, ಪೋಲನ್ ಗ್ರೇನ್. ಓಕೆ, ಪೋಲನ್ ಮದರ್ ಸೆಲ್ ಡಿಪ್ಲಾಯ್ಡ್ ಇದೆ, ಪೋಲನ್ ಟೆಟ್ರಾಡ್ ಆಯ್ತು, ಸಾರಿ ಡಿಪ್ಲಾಯ್ಡ್ ಇದು ಡಿಪ್ಲಾಯ್ಡ್ ಆಗಿರುತ್ತೆ. ಇದರಲ್ಲಿ ಮಿಯೋಸಿಸ್ ಆಯ್ತು, ಪೋಲನ್ ಟೆಟ್ರಾಡ್ ಆಯ್ತು, ದೆನ್ ಪೋಲನ್ ಗ್ರೇನ್ ಆಗಿದೆ. ಪೋಲನ್ ಗ್ರೇನ್ ಇದೆ ಮೇಲ್ ಗ್ಯಾಮೆಟೋಫೈಟ್, ಹೆಪ್ಲಾಯ್ಡ್ ಆಗಿರುತ್ತೆ. ಅದರಲ್ಲಿ ವೆಜಿಟೇಟಿವ್ ಸೆಲ್ ಇರುತ್ತೆ, ಇನ್ನೊಂದು ಜನರೇಟಿವ್ ಸೆಲ್ ಇರುತ್ತೆ. ಅಂಡ್ ಈ ಜನರೇಟಿವ್ ಸೆಲ್ ಅಲ್ಲಿ ಮತ್ತೆ ನಂತರ ಇನ್ನೊಂದು ಮೈಟೋಸಿಸ್ ಆಗಿ ಎರಡು ಮೇಲ್ ಗ್ಯಾಮೆಟ್ ಆಗ್ತಾ ಇರುತ್ತೆ. ಈ ರೀತಿ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. ಇಂಡಿಕೇಟ್ ದಿ ಸ್ಟೇಜಸ್ ವೇರ್ ಮಿಯೋಸಿಸ್ ಅಂಡ್ ಮೈಟೋಸಿಸ್ ಅಕರ್ 1, 2 or 3 ಇನ್ ದಿ ಫ್ಲೋ ಚಾರ್ಟ್. ಮೆಗಾಸ್ಪೋರ್ ಮದರ್ ಸೆಲ್ಸ್ ಇದು ಡಿಪ್ಲಾಯ್ಡ್ ಆಗಿದೆ, ಇಲ್ಲಿ ಮಿಯೋಸಿಸ್ ಆಗುತ್ತೆ. 1 ಅಂದ್ರೆ ಇದು ಮಿಯೋಸಿಸ್. ಆಮೇಲೆ ಹೆಪ್ಲಾಯ್ಡ್ ಮೆಗಾಸ್ಪೋರ್ ಆಯ್ತು, ಇಲ್ಲಿ ಮೈಟೋಸಿಸ್ ಆಗುತ್ತೆ, ಪ್ರೀ ನ್ಯೂಕ್ಲಿಯರ್ ಮೈಟೋಸಿಸ್. ಹೆಪ್ಲಾಯ್ಡ್ ಎಂಬ್ರಿಯೋ ಸ್ಯಾಕ್ ಆಯ್ತು. ಓಕೆ, 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಇದ್ರೂ ಕೂಡ ಅಲ್ಲಿ ಪ್ರತಿಯೊಂದು ಸೆಲ್ ಹೆಪ್ಲಾಯ್ಡ್ ಇರುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಮತ್ತೆ ಮೈಟೋಸಿಸ್ ಆಯ್ತು ಅಥವಾ ಡಿಫ್ರೆನ್ಸಿಯೇಷನ್ ಆಯ್ತು. ಇಲ್ಲಿ ಜಸ್ಟ್ ಸೆಲ್ ಡಿವಿಷನ್ ಅಷ್ಟೇ ಕೇಳಿದ್ದಾರೆ, ಮೈಟೋಸಿಸ್ ಮಿಯೋಸಿಸ್. ಇದು ಮೈಟೋಸಿಸ್ ಆಯ್ತು, ಫಿಮೇಲ್ ಗ್ಯಾಮೆಟ್ ದಟ್ ಇಸ್ ಎಗ್ ಸೆಲ್ ಆಗಿದೆ. ಈ ರೀತಿ ಡೆವಲಪ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಇನ್ ದಿ ಡಯಾಗ್ರಾಮ್ ಗಿವನ್ ಬಿಲೋ. ಈ ಡಯಾಗ್ರಾಮ್, ಓಕೆ, ಈ ಡಯಾಗ್ರಾಮ್ಗೆ ನೀವು ಫೋಕಸ್ ಮಾಡಬೇಕಾಗಿದೆ. ಈ ಡಯಾಗ್ರಾಮ್, in the diagram given below, shown the path of the pollen tube from the pollen on the stigma into the embryo sac. ಓಕೆ, ಪಾತ್ ನಾವು ತೋರಿಸಬೇಕಾಗಿದೆ. ಇಲ್ಲಿ ಓವಿಲ್ ಇದೆ, ಈ ಕಡೆ ಕೆಳಗಡೆ ಮೈಕ್ರೋಪೈಲಾರ್ ರೀಸನ್ ಇದ್ರೆ ಪೋಲನ್ ಟ್ಯೂಬ್ ಈ ರೀತಿ ಗ್ರೋತ್ ಆಗುತ್ತೆ, ಈ ರೀತಿ ಗ್ರೋತ್ ಆಗಿ ಈ ರೀತಿ ಇಲ್ಲಿ ಎಂಟರ್ ಆಗ್ತಾ ಇರುತ್ತೆ, ಹಿಂಗೆ ಹೋಗುತ್ತೆ. ಓಕೆ, ದಿಸ್ ಇಸ್ ದಿ ಪಾತ್ ಆಫ್ ಪೋಲನ್ ಟ್ಯೂಬ್ ಗ್ರೋತ್ ಬಿಕಾಸ್ ದ ಪೋಲನ್ ಎಂಟರ್ಸ್ ಇಂಟು ದಿ ಎಂಬ್ರಿಯೋ ಸ್ಯಾಕ್ ಆಲ್ವೇಸ್ ಥ್ರೂ ದಿ ಮೈಕ್ರೋಪೈಲಾರ್ ಸೈಡ್ ಓನ್ಲಿ. ಸೊ ಇದು ಆಯ್ತು. ನೆಕ್ಸ್ಟ್, ನೇಮ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಎಗ್ ಅಪರ್ಟಸ್. ಎಗ್ ಅಪರ್ಟಸ್ ಅಲ್ಲಿ ಯಾವ ಕಾಂಪೋನೆಂಟ್ ಇರುತ್ತೆ? ದ ಕಾಂಪೋನೆಂಟ್ಸ್ ಆಫ್ ಎಗ್ ಅಪರ್ಟಸ್ ಆರ್ ಸಿನರ್ಜಿಡ್ ಅಂಡ್ ಎಗ್ ಸೆಲ್. ಸಿನರ್ಜಿಡ್ ಅಂಡ್ ಎಗ್ ಸೆಲ್ and egg cell. Synergids and egg. That is a female gamete. Next question number 5 nodi. Name the part of the pistil which develop into fruit and seed. Ovary after the fertilization. Ovary develops into a fruit. And ovules after the fertilization. Ovules develops into seed. Question number 7 ಆಯ್ತು. Question number 8 ನೋಡಿ. In case of polyembryony, if embryo develop from the synergid, synergid ಏನಿದೆ? ಹೆಪ್ಲಾಯ್ಡ್ ಇದೆ. ಓಕೆ, ಸೊ ಸಿನರ್ಜಿಡ್ ಇಂದ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ. ಅಂಡ್ ಅನದರ್ ಫ್ರಮ್ ದಿ ನೂಸೆಲಸ್. ನೂಸೆಲಸ್ ಡಿಪ್ಲಾಯ್ಡ್ ಆಗಿದೆ. ವಿಚ್ ಇಸ್ ಹೆಪ್ಲಾಯ್ಡ್ ಅಂಡ್ ವಿಚ್ ಇಸ್ ಡಿಪ್ಲಾಯ್ಡ್? ಸೊ ಸಿನರ್ಜಿಡ್ ಇಂದ ಡೆವಲಪ್ ಆಗಿರೋದು ಹೆಪ್ಲಾಯ್ಡ್ ಎಂಬ್ರಿಯೋ ಇರುತ್ತೆ, ನೂಸೆಲಸ್ ಇಂದ ಡೆವಲಪ್ ಆಗಿರುವಂತದ್ದು ಡಿಪ್ಲಾಯ್ಡ್ ಎಂಬ್ರಿಯೋ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡಿ. Can an unfertilized apomictic embryo sac, okay, unfertilized apomictic embryo sac ಇದೆ ಅಂದ್ರೆ ವಿದೌಟ್ ಫರ್ಟಿಲೈಸೇಷನ್ ಎಂಬ್ರಿಯೋ ಸಾಕ್ ಡೆವಲಪ್ ಆಗಿದೆ, ಗಿವ್ ರೈಸ್ ಟು ಎ ಡಿಪ್ಲಾಯ್ಡ್ ಎಂಬ್ರಿಯೋ? ಇಫ್ ಯಸ್ ದೆನ್ ಹೌ? ಓಕೆ, ನಾನು ಇಲ್ಲಿ ಬರಿತೀನಿ. ಕ್ವೆಶ್ಚನ್ ನಂಬರ್ 9 ನೋಡಿ. ಎಸ್, ಇದರ ಆನ್ಸರ್ ಆಗುತ್ತೆ ಎಸ್.
ಅನ್ಫರ್ಟಿಲೈಸ್ಡ್ ಏನಿದೆ ನೋಡಿ, ಅನ್ಫರ್ಟಿಲೈಸ್ಡ್ ಅಪೋಮಿಕ್ಟಿಕ್ ಎಂಬ್ರಿಯೋ ಇದೆ. ಅನ್ಫರ್ಟಿಲೈಸ್ಡ್ ಅಪೋಮಿಕ್ಟಿಕ್ ಎಂಬ್ರಿಯೋ ಕ್ಯಾನ್ ಗಿವ್ ರೈಸ್ ಟು ಡಿಪ್ಲಾಯ್ಡ್ ಎಂಬ್ರಿಯೋ. ಅಪೋಮಿಕ್ಟಿಕ್ ಎಂಬ್ರಿಯೋ ಇಂದ ಡಿಪ್ಲಾಯ್ಡ್ ಎಂಬ್ರಿಯೋ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಎಸ್, ಅಫ್ಕೋರ್ಸ್. ಹೆಂಗಾಗುತ್ತೆ ನೋಡಿ, ಎಂಬ್ರಿಯೋ ದಟ್ ಇಸ್ ಪಾಲಿ ಎಂಬ್ರಿಯೋನಿಕ್ ಕಂಡೀಷನ್ ಇರುತ್ತೆ. ಸೊ ತ್ರೀ ಟೈಪ್ಸ್ ಆಫ್ ಪಾಲಿ ಎಂಬ್ರಿಯೋಸ್ ಆಗುತ್ತೆ. 3 ಟೈಪ್ಸ್ ಇನ್ ದಿ ಪಾಲಿ ಎಂಬ್ರಿಯೋನಿ. 3 ತರದ ಪಾಲಿ ಎಂಬ್ರಿಯೋನಿ ಆಗ್ತಿರುತ್ತೆ. ಪಾಲಿ ಎಂಬ್ರಿಯೋನಿ ಒಂದು ನಾರ್ಮಲ್ ಫರ್ಟಿಲೈಸೇಷನ್ ಆಗಿದೆ, ದಟ್ ಇಸ್ ಝೈಗೋಟಿಕ್ ಎಂಬ್ರಿಯೋ ಅಂತ ಹೇಳ್ತೀವಿ. ಒಂದು ಝೈಗೋಟಿಕ್ ಎಂಬ್ರಿಯೋ, ಇದು ಫರ್ಟಿಲೈಸೇಷನ್ ಇಂದ ಆಗುತ್ತೆ, ಇದು ನಮಗೆ ಬೇಕಾಗಿಲ್ಲ. ಇನ್ನೊಂದು ನೂಸೆಲ್ಲಾರ್ ಎಂಬ್ರಿಯೋ ಅಂತ ಹೇಳ್ತೀವಿ. ನೂಸೆಲ್ಲಾರ್ ಎಂಬ್ರಿಯೋ ಇದು ಕೂಡ ಡಿಪ್ಲಾಯ್ಡ್ ಆಗಿರುತ್ತೆ. ಅಂಡ್ ಇನ್ನೊಂದು ಇಂಟೆಗ್ಯುಮೆಂಟರಿ ಎಂಬ್ರಿಯೋ. ಇಂಟೆಗ್ಯುಮೆಂಟರಿ ಎಂಬ್ರಿಯೋ ಇದು ಕೂಡ ಡಿಪ್ಲಾಯ್ಡೇ ಆಗಿರುತ್ತೆ. ಸೊ ಝೈಗೋಟಿಕ್ ಎಂಬ್ರಿಯೋ ಇದೆಯಲ್ಲ, ವಾಟ್ ಎವರ್ ದ ಫಾರ್ಮ್ ಝೈಗೋಟಿಕ್ ಎಂಬ್ರಿಯೋ, ಇದು ಆಫ್ಟರ್ ಫರ್ಟಿಲೈಸೇಷನ್ ಆಯ್ತು. ಬಟ್ ದೀಸ್ ಟೂ ಆರ್ ದಿ ವಿದೌಟ್ ಫರ್ಟಿಲೈಸೇಷನ್ ಆಗಿದೆ. ದೀಸ್ ಆರ್ ವಿದೌಟ್ ಎಂಬ್ರಿಯೋ ಡೆವಲಪ್ಮೆಂಟ್, ಅಪೋಮಿಕ್ಟಿಕ್ ಎಂಬ್ರಿಯೋ ಡೆವಲಪ್ಮೆಂಟ್ ವಿದೌಟ್ ಫರ್ಟಿಲೈಸೇಷನ್. ಸೊ ಈ ರೀತಿ ಡಿಪ್ಲಾಯ್ಡ್ ಎಂಬ್ರಿಯೋ ಡೆವಲಪ್ ಆಗಬಹುದು. ಓಕೆ, ಫ್ರಮ್ ದಿ ನೂಸೆಲಸ್ ಅಂಡ್ ಇಂಟೆಗ್ಯುಮೆಂಟ್ಸ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ ಯಾವ್ದಾಯ್ತು? 9 ಆಗಿದೆ. ಕ್ವಶನ್ ನಂಬರ್ 10 ನೋಡಿ, ವಿಚ್ ಆರ್ 3 cells, okay, which are 3 cells found in the pollen grains when it is said at the 3-celled stage. 3 cells ಯಾವುದು? ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ವೆಜಿಟೇಟಿವ್ ಸೆಲ್ ಪ್ಲಸ್ ಇದು ಎಷ್ಟಿರುತ್ತೆ? 1 ಇರುತ್ತೆ. ವೆಜಿಟೇಟಿವ್ ಸೆಲ್ 1 ಅಂಡ್ 2 ಮೇಲ್ ಗ್ಯಾಮೆಟಿಕ್ ಸೆಲ್. ಜನರೇಟಿವ್ ಸೆಲ್ ಮತ್ತೆ ಡಿವೈಡ್ ಆಗಿ 3 ಸೆಲ್ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆಯಲ್ಲ, ಎಸ್. ಅಂಡ್ 2 ಮೇಲ್ ಗ್ಯಾಮೆಟಿಕ್ ಸೆಲ್, 2 ಮೇಲ್ ಗ್ಯಾಮೆಟಿಕ್ ಸೆಲ್ ಇರುತ್ತೆ. ಆಯ್ತಲ್ಲ, ಟೋಟಲ್ 3, 1 ಪ್ಲಸ್ ಇದು 2. ಓಕೆ, ಟೋಟಲ್ 3 ಸೆಲ್ ಸ್ಟೇಜ್ ಅಲ್ಲಿ ಪೋಲನ್ ಗ್ರೈನ್ ರಿಲೀಸ್ ಆಗ್ತಾ ಇದೆ. ಇನ್ ದಿ 40% ಆಫ್ ಅಂಜಿಯೋಸ್ಪರ್ಮ್ ಅಲ್ಲಿ pollen grain released at the 3-celled stage and 60% of angiosperms they releases the pollen grain at 2-celled stage. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ಬೇಕಾದ್ರೆ ನಾನು ಬರಿತೀನಿ ನೋಡಿ. ಓಕೆ, ಈ ಪಾಯಿಂಟ್ ಬರಿತೀನಿ. 40% ಆಫ್ angiosperms release pollen grain at 3-celled stage. Next, 60% of angiosperm. 60% of angiosperms release pollen grain at 2-celled stage. At 2-celled stage. ಪೋಲನ್ ಗ್ರೇನ್ ಅಲ್ಲಿ. ನೆಕ್ಸ್ಟ್ ಈ ಕ್ವಶನ್ಗಳೆಲ್ಲ ಆದವು. ಕ್ವಶನ್ ನಂಬರ್ 10 ಆಯ್ತು. ಕ್ವಶನ್ ನಂಬರ್ 11 ನೋಡಿ, ವಾಟ್ ಈಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ? ಜೆನೆಟಿಕಲಿ ಕಂಟ್ರೋಲ್ಡ್ ಮೆಕ್ಯಾನಿಸಮ್. ಇಟ್ ಈಸ್ ಎ ಜೆನೆಟಿಕಲಿ ಕಂಟ್ರೋಲ್ಡ್ ಮೆಕ್ಯಾನಿಸಮ್ which supports cross pollination or xenogamy ಅಂತ ಹೇಳ್ತೀವಿ. ಕ್ರಾಸ್ ಪಾಲಿನೇಷನ್, which supports cross pollination or ಇದಕ್ಕೆ ಇನ್ನೊಂದು ಹೆಸರು xenogamy. ಇದು which supports xenogamy. Next, 12th question ನೋಡಿ, ನೇಮ್ ದಿ ಟೈಪ್ ಆಫ್ ಪಾಲಿನೇಷನ್ ಇನ್ ಸೆಲ್ಫ್ ಇನ್ಕಂಪ್ಯಾಟಿಬಲ್ ಪ್ಲಾಂಟ್ಸ್. ಪ್ಲಾಂಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಮಾಡುತ್ತೆ. ಸೊ ಅವುಗಳಲ್ಲಿ ಪಾಲಿನೇಷನ್ ಯಾವ ತರ ಆಗಬಹುದು? ಸೊ ಅಲ್ಲಿ ಇಟ್ ಇಸ್ ಎ ಕ್ರಾಸ್ ಪಾಲಿನೇಷನ್ ಆಗ್ತಾ ಇರುತ್ತೆ. ಇಟ್ ವಿಲ್ ಶೋಸ್ ಕ್ರಾಸ್ ಪಾಲಿನೇಷನ್ ಓನ್ಲಿ, ದಟ್ ಇಸ್ ಎ xenogamy. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ, ಡ್ರಾ ದಿ ಡಯಾಗ್ರಾಮ್ ಆಫ್ ದಿ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್ ಅಂಡ್ ಶೋ ಇಟ್ಸ್ 8 ನ್ಯೂಕ್ಲಿಯೇಟ್ ಆರ್ 7 ಸೆಲ್ಡ್ ನೇಚರ್. ಶೋ ದಿ ಫಾಲೋವಿಂಗ್ ಪಾರ್ಟ್ಸ್. ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೆ ನೋಡಿ. ಎಂಬ್ರಿಯೋ ಸ್ಯಾಕ್ ಡ್ರಾ ಮಾಡಬೇಕಾಗಿದೆ. ಓಕೆ, ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್ ಅಲ್ಲ. ಸೊ ಸ್ವಲ್ಪ ಇನ್ನೂ ದೊಡ್ಡದು ಮಾಡ್ತೀನಿ. ಓಕೆ,
ಇದು ತಗೋಣ. ಎಂಬ್ರಿಯೋ ಸ್ಯಾಕ್ ಇದೆ. ಸೊ ಹಿಯರ್ ದರ್ ಆರ್ 3 ಆಂಟಿಪೋಡಲ್ ಸೆಲ್ಸ್ ಇರುತ್ತೆ ಇಲ್ಲಿ ಇನ್ ದಿ ಚಲಾಜಲಿ ಅಂಡಲ್ಲಿ. ದೆನ್ ಇಲ್ಲಿ 2 ಸಿನರ್ಜಿಡ್ ಸೆಲ್ಸ್ ಇರುತ್ತೆ. ಅಂಡ್ ಹಿಯರ್ ದರ್ ಇಸ್ ಎ 1 ಎಗ್ ಸೆಲ್. ಒಂದು ಎಗ್ ಸೆಲ್ ಇದೆ, ಅದರ ನ್ಯೂಕ್ಲಿಯಸ್ ಆಯ್ತು ಇಲ್ಲಿ. ನೆಕ್ಸ್ಟ್ ಅದು ಬಿಟ್ರೆ ಇವುಗಳ ನ್ಯೂಕ್ಲಿಯಸ್ ಇಲ್ಲಿದೆ, ಇವುಗಳಿಗೆ ನ್ಯೂಕ್ಲಿಯಸ್ ಇದೆ. ದೆನ್ ಹಿಯರ್ ದೇರ್ ಆರ್ 2 ಪೋಲಾರ್ ನ್ಯೂಕ್ಲಿಯೈ ಅಟ್ ದಿ ಸೆಂಟರ್, ಈ ರೀತಿ ಇದೆ. ದೆನ್ ನೆಕ್ಸ್ಟ್ ಅದು ಬಿಟ್ರೆ ಇಲ್ಲಿ ವಾಲ್ ಲೇಯರ್ ನಾವು ಈ ರೀತಿ ತೋರಿಸ್ಕೊಳ್ಬಹುದು. ದಿಸ್ ಇಸ್ ದಿ ಎಂಬ್ರಿಯೋ ಸ್ಯಾಕ್. ಈಗ ಇಲ್ಲಿ ಲೇಬಲಿಂಗ್ ಕೇಳಿದ್ದಾರೆ, ಆಂಟಿಪೋಡಲ್ ಸೆಲ್ಸ್ ಇದು ಆಯ್ತು. ದೀಸ್ ಆರ್ 3 ಆಂಟಿಪೋಡಲ್ಸ್. ಆಂಟಿಪೋಡಲ್ಸ್. ದ ನೆಕ್ಸ್ಟ್ ಸಿನರ್ಜಿಡ್ಸ್, ಇಲ್ಲಿ 2 ಇದೆಯಲ್ಲ, ಇದು ಮತ್ತೆ ಇದು ಸಿನರ್ಜಿಡ್ಸ್. ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ, ಅದಕ್ಕೆ ಹೇಳ್ತಾರೆ ಫಿಲಿಫಾರ್ಮ್ ಅಪರ್ಟಸ್. ಓಕೆ. ದ ನೆಕ್ಸ್ಟ್ ಎಗ್ ಸೆಲ್, ಇದು ನೋಡಿ, ದಿಸ್ ಇಸ್ ದಿ ಎಗ್ ಸೆಲ್. ಅಂಡ್ ಸೆಂಟ್ರಲ್ ಸೆಲ್, ಇದು ಲಾರ್ಜ್ ಸೆಂಟ್ರಲ್ ಸೆಲ್ ಇದೆ, ಸೆಂಟ್ರಲ್ ಸೆಲ್. ಅಂಡ್ ದೀಸ್ 2 ಆರ್ ದಿ polar nuclei. polar nuclei. ಸೊ ಇದು ಎಂಬ್ರಿಯೋ ಸ್ಯಾಕ್ ಆಯ್ತು. ಕ್ವಶನ್ ನಂಬರ್ 13 ಗೆ ಇದು ಆನ್ಸರ್ ಆಗಿದೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಿ, ವಿಚ್ ಇಸ್ ದಿ ಟ್ರಿಪ್ಲಾಯ್ಡ್ ಟಿಶ್ಯೂ ಇನ್ ಫರ್ಟಿಲೈಸ್ಡ್ ಓವ್ಯೂಲ್. ಫರ್ಟಿಲೈಸ್ಡ್ ಓವ್ಯೂಲ್ ಅಲ್ಲಿ ಟ್ರಿಪ್ಲಾಯ್ಡ್ ಟಿಶ್ಯೂ ಯಾವ್ದು ಇರುತ್ತೆ? ದಟ್ ಇಸ್ ಎ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ. ಹೌ ಈಸ್ ದಿ ಟ್ರಿಪ್ಲಾಯ್ಡ್ ಕಂಡೀಷನ್ ಅಚೀವ್ಡ್? ಇಟ್ ಈಸ್ ಬೈ ದಿ ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೀವಿ. It is formed because of the triple fusion. It is achieved because of the triple fusion. Triple fusion ಅಂದ್ರೆ ಏನು? One male gamete fuses with the, ಇಲ್ಲಿ ಏನಾಗ್ತಾ ಇದೆ ನೋಡಿ, ಮೇಲ್ ಗ್ಯಾಮೆಟ್ ಇದೆಯಲ್ಲ, ಅದು ಹೆಪ್ಲಾಯ್ಡ್ ಆಗಿರುತ್ತೆ. ಇಟ್ ಫ್ಯೂಸಸ್ ವಿತ್ ದಿ ಡಿಪ್ಲಾಯ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್. ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆಗೆ ಇದು ಫ್ಯೂಸ್ ಆಗಿದೆ. ಸೊ ಅಲ್ಲಿ triploid primary endosperm nucleus ಆಗಿದೆ. In future that only develops into a endosperm of the seed. Question number 15 ನೋಡಿ, are pollination and fertilization necessary in the apomixis? Give reason. ಅಪೋಮಿಕ್ಸಿಸ್ ಅಲ್ಲಿ ಪಾಲಿನೇಷನ್ ಮತ್ತೆ ಫರ್ಟಿಲೈಸೇಷನ್ ಬೇಕಾಗಿಲ್ಲ. ಇದಕ್ಕೆ ಆನ್ಸರ್ ನೋ, ಬಿಕಾಸ್ ಅಪೋಮಿಕ್ಸಿಸ್ is a process of development of embryo without fertilization ಇದೆ. Because it is process of development of, okay, process of development of embryo without fertilization. ಇದು ಆಯ್ತು. ಸೊ ಅಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕಾಗಿಲ್ಲ. ಸೊ ಪೋಲಿನೇಷನ್ ಮತ್ತೆ ಫರ್ಟಿಲೈಸೇಷನ್ ಬೇಕಾಗೇ ಇಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡಿ, ಐಡೆಂಟಿಫೈ ದಿ ಟೈಪ್ ಆಫ್ ಕಾರ್ಪೆಲ್. ಇಲ್ಲಿ ಕಾರ್ಪೆಲ್ಸ್ ಇದೆ ವಿತ್ ದಿ ಹೆಲ್ಪ್ ಆಫ್ ಡಯಾಗ್ರಾಮ್ ಗಿವನ್ ಬಿಲೋ. ಇದು ಸಿನ್ ಕಾರ್ಪೆಸ್ ಟೈಪ್ ಆಫ್ ಕಾರ್ಪೆಲ್ ಇದೆ. ಇದು ಸಿನ್ ಕಾರ್ಪೆಸ್, ನಥಿಂಗ್ ಬಟ್ ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್. ಮತ್ತೆ ಇದು ಅಪೋಕಾರ್ಪಸ್ ಇದೆ, ಅಪೋಕಾರ್ಪಸ್. ಸೊ ಸಿನ್ ಕಾರ್ಪಸ್ ಅಂದ್ರೆ ಏನು? ಕಾರ್ಪೆಲ್ಸ್ ಫ್ಯೂಸ್ಡ್. ಇಲ್ಲಿ ಕಾರ್ಪೆಲ್ಸ್ ಫ್ಯೂಸ್ಡ್ ಆಗಿದೆ. ಅಂಡ್ ಅಪೋಕಾರ್ಪಸ್ ಇಲ್ಲಿ ಕಾರ್ಪೆಲ್ಸ್ ಫ್ರೀ ಆಗಿದೆ, ಕಾರ್ಪೆಲ್ಸ್ ಫ್ರೀ. ಇದು ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡಿ, ಹೌ ಈಸ್ ದಿ ಪಾಲಿನೇಷನ್ ಕ್ಯಾರಿಡ್ ಔಟ್ ಇನ್ ವಾಟರ್ ಪ್ಲಾಂಟ್ಸ್. ವಾಟರ್ ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ಹೆಂಗಾಗುತ್ತೆ? ಒಂದು ಹೈಡ್ರೋಫಿಲಿ ಆಗಬಹುದು. ಬೆಟರ್ ನಾನು ಇದರ ಆನ್ಸರ್ ಇಲ್ಲಿ ಬರಿತೀನಿ ನೋಡಿ, ಬೆಟರ್ ಇಲ್ಲಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 17ಗೆ ವಾಟರ್ ಪ್ಲಾಂಟ್ಸ್ ಇದೆ. ಸೊ ವಾಟರ್ ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ಹೆಂಗಾಗುತ್ತೆ ನೋಡಿ, ಯಾವ ರೀತಿ ಆಗ್ಬೋದು? ಒಂದು ಹೈಡ್ರೋಫಿಲಿ ಆಗುತ್ತೆ, ಹೈಡ್ರೋಫಿಲಿ, ದಟ್ ಇಸ್ ವಾಟರ್ ಪಾಲಿನೇಷನ್ ಅಂತ ಹೇಳ್ತೀವಿ. ಹೈಡ್ರೋಫಿಲಿಯಲ್ಲಿ ಮತ್ತೆ 2 ಪ್ರಕಾರ, ಎಪಿ ಹೈಡ್ರೋಫಿಲಿ ಆರ್ ಹೈಪೋ ಹೈಡ್ರೋಫಿಲಿ ಅಂತ ಹೇಳ್ತೀವಿ. ಎಪಿ ಹೈಡ್ರೋಫಿಲಿ ಆರ್ ಹೈಪೋ ಹೈಡ್ರೋ. ಎಪಿ ಅಬೋವ್ ದಿ ಸರ್ಫೇಸ್ ಆಫ್, ಆನ್ ದಿ ಸರ್ಫೇಸ್ ಆಫ್ ವಾಟರ್ ಬಾಡಿ, ಹೈಪೋ ವಿದಿನ್ ದಿ ವಾಟರ್ ಬಾಡಿ. ಇದು ಆಗ್ಬೋದು. ಅಥವಾ ಇನ್ಸೆಕ್ಟ್ ಪಾಲಿನೇಷನ್ ಆಗುತ್ತೆ ಕೆಲವೊಂದರಲ್ಲಿ.
ಆರ್ ಇಟ್ ಮೇ ಬಿ ವಿಂಡ್ ಪಾಲಿನೇಷನ್ ಕೂಡ ಆಗುತ್ತೆ ಕೆಲವೊಂದು ವಾಟರ್ ಪ್ಲಾಂಟ್ಸ್ಗಳಲ್ಲಿ. ಸೊ ಈ ರೀತಿ ಫಾಲೋ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ. ವಾಟ್ ಈಸ್ ದಿ ಫಂಕ್ಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಬೈ ಈಚ್ ಪೋಲನ್ ಗ್ರೇನ್ ಇನ್ ದಿ ಎಂಜಿಯೋಸ್ಪರ್ಮ್? ಎಂಜಿಯೋಸ್ಪರ್ಮ್ ಅಲ್ಲಿ ಪ್ರತಿಯೊಂದು ಪೋಲನ್ ಗ್ರೇನ್ ಅಲ್ಲಿ 2 ಮೇಲ್ ಗ್ಯಾಮೆಟ್ ಇರುತ್ತೆ. ಅವುಗಳ ಏನು ಫಂಕ್ಷನ್? ಫಸ್ಟ್ ಮೇಲ್ ಗ್ಯಾಮೆಟ್ ಇದೆಯಲ್ಲ, ಫಸ್ಟ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್, ಇಲ್ಲಿ ಬರಿತಾ ಇದ್ದೀನಿ, ಫಸ್ಟ್ ಮೇಲ್ ಗ್ಯಾಮೆಟ್ ಇದೆಯಲ್ಲ, ಇಟ್ ಫ್ಯೂಸಸ್ ವಿತ್ ದಿ ಎಗ್ ಅಂಡ್ ಫಾರ್ಮ್ಸ್, ಇದೇನಾಗುತ್ತೆ, ಝೈಗೋಟ್ ಆಗಿ ಡೆವಲಪ್ ಆಗುತ್ತೆ, ಡಿಪ್ಲಾಯ್ಡ್ ಝೈಗೋಟ್ ಆಗುತ್ತೆ. ದೆನ್ ಸೆಕೆಂಡ್ ಮೇಲ್ ಗ್ಯಾಮೆಟ್ ಇದೆಯಲ್ಲ, ಸೆಕೆಂಡ್ ಮೇಲ್ ಗ್ಯಾಮೆಟ್ ಇದು ಏನಾಗುತ್ತೆ, ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆಗೆ ಫ್ಯೂಸ್ ಆಗುತ್ತೆ. 2 ಡಿಗ್ರಿ ನಥಿಂಗ್ ಬಟ್ ಸೆಕೆಂಡರಿ ನ್ಯೂಕ್ಲಿಯಸ್ ಜೊತೆಗೆ ಫ್ಯೂಸ್ ಆಗುತ್ತೆ. ಮತ್ತೆ ಇದು ವಾಟ್ ಎವರ್ ದ ಫಾರ್ಮ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್ ಇದೆಯಲ್ಲ, ಇಟ್ ವಿಲ್ ಡೆವಲಪ್ಸ್ ಇಂಟು ಎ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಡೆವಲಪ್ ಆಗುತ್ತೆ, ವಿಚ್ ಈಸ್ ಟ್ರಿಪ್ಲಾಯ್ಡ್ ಇನ್ ನೇಚರ್. ಈ ರೀತಿ ಆಯ್ತು. ನೆಕ್ಸ್ಟ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂತ ಇಲ್ಲಿ ಕೇಳಿದ್ದಾರೆ, ನೋಡೋಣ. ವಾಟ್ ಆರ್ ದಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್? List 3 strategies that bisexual chasmogamous flower can evolve to prevent the self-pollination. Bisexual chasmogamous ಅಂದ್ರೆ ಓಪನ್ ಫ್ಲವರ್ ಇದೆ, ಅಲ್ಲಿ ಸೆಲ್ಫ್ ಪಾಲಿನೇಷನ್ ಅನ್ನ ಪ್ರಿವೆಂಟ್ ಮಾಡಬೇಕಾಗಿದೆ. ಏನಾ, ಇವಾಲ್ವ್ ಟು ಪ್ರಿವೆಂಟ್ ದಿ ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡಬೇಕಂದ್ರೆ ಏನೇನು ಸ್ಟ್ರಾಟಜೀಸ್ ಫಾಲೋ ಮಾಡಬಹುದು? ಇದು ಒಂದು, ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ನಡಿಬಹುದು ಇದರಲ್ಲಿ, self incompatibility. Then second one is dichogamy ಅಂದ್ರೆ ಏನು? ದಟ್ ಇಸ್ ಎ ಪ್ರೊಟ್ರಾಂಡ್ರಿ ಆರ್ ಪ್ರೋಟೋಗೈನಿ. ಇದು ಪ್ರೊಟ್ರಾಂಡ್ರಿ ಆಗಬಹುದು ಆರ್ ಪ್ರೋಟೋಗೈನಿ ಕೂಡ ಆಗಬಹುದು. ನೆಕ್ಸ್ಟ್ ಅಷ್ಟೇ ಅಲ್ಲ, ಇಲ್ಲಿ ಪ್ರಿಪೊಟೆನ್ಸಿ ಕೂಡ ಆಗಬಹುದು. ಎನಿ 3 ಅಂತ ಹೇಳಿದಾರೆ ಅವರು, ಪ್ರಿಪೊಟೆನ್ಸಿ ಆರ್ ಇನ್ನೊಂದು ಹೇಳ್ತೀನಿ ನಾನಿಲ್ಲಿ, ದಟ್ ಇಸ್ ಹರ್ಕೋಗ್ಯಾಮಿ, ದಟ್ ಇಸ್ ಫಿಸಿಕಲ್ ಬ್ಯಾರಿಯರ್ ಕೂಡ ಅಲ್ಲಿ ಬರಬಹುದು. ಹರ್ಕೋಗ್ಯಾಮಿ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್, ಅಲ್ಲಿ ಹರ್ಕೋಗ್ಯಾಮಿನೂ ಆಗಬಹುದು, ಫಿಸಿಕಲ್ ಬ್ಯಾರಿಯರ್ ಬರಬಹುದು. ದಿಸ್ ಇಸ್ ದಿ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ. Given below are the events that are observed in an artificial hybridization program. Arrange them in the correct sequential order in which they are followed in the hybridization program. Artificial hybridization program. First ಏನಾಗುತ್ತೆ, selection of parents, ಇದು ಫಸ್ಟ್ ಟೈಪ್ 1. Then next parent select ಆದ್ಮೇಲೆ emasculation, ಇದು 2. emasculation ಆದ ನಂತರ that is a bagging. Okay, this is the 3. ಬ್ಯಾಗ್ ಅಂದ್ರೆ ಫಿಮೇಲ್ ಫ್ಲವರ್ ಬಡಿದೆ, ಅದನ್ನ ಪಾಲಿಥಿನ್ ಬ್ಯಾಗ್ ಇಂದ ಕವರ್ ಮಾಡ್ತೀವಿ. ಬ್ಯಾಗಿಂಗ್ ಆದ ತಕ್ಷಣ ಕಲೆಕ್ಷನ್ ಆಫ್ ಪೋಲನ್ ಫ್ರಾಮ್ ದಿ ಮೇಲ್ ಪೇರೆಂಟ್, ಇದು 4. ಪೋಲನ್ ಕಲೆಕ್ಟ್ ಆದ್ಮೇಲೆ ಡಸ್ಟಿಂಗ್ ಆಫ್ ಪೋಲನ್ ಆನ್ ದಿ ಸ್ಟಿಗ್ಮಾ, ಇದು 5. ಡಸ್ಟಿಂಗ್ ಆಫ್ ಪೋಲನ್ ಆದ್ಮೇಲೆ ಮತ್ತೆ ಟಿಲ್ ದ ಫ್ರೂಟ್ ಆರ್ ಸೀಡ್ ಡೆವಲಪ್ಮೆಂಟ್ ಆಗುವವರೆಗೆ ಅದನ್ನ ರೀಬ್ಯಾಗಿಂಗ್ ಮಾಡ್ತೀವಿ, ಇದು 6. ಇದು ಸೀಕ್ವೆನ್ಸ್ ಇಲ್ಲಿ ಫಾಲೋ ಆಗುತ್ತೆ. ನೆಕ್ಸ್ಟ್ ವಿವಿಪ್ಯಾರಿ, ಸೆಕೆಂಡ್ ಕ್ವಶನ್ ಆಯ್ತು. ವಿವಿಪ್ಯಾರಿ ಆಟೋಮೆಟಿಕಲಿ ಲಿಮಿಟ್ ದಿ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್ ಇನ್ ಎ ಲಿಟರ್. ವಿವಿಪ್ಯಾರಿ ನಥಿಂಗ್ ಬಟ್ ದ ಪ್ರೊಡ್ಯೂಸಸ್ ಯಂಗ್ ಒನ್. ಇಲ್ಲಿ ಯಂಗ್ ಒನ್ ಎಲ್ಲಿ ಡೆವಲಪ್ ಆಗುತ್ತೆ? ಡೆವಲಪ್ಮೆಂಟ್ ಆಫ್ ಯಂಗ್ ಇನ್ ದಿ ಫೀಟಸ್. ಡೆವಲಪ್ಮೆಂಟ್ ಆಫ್ ಯಂಗ್ ಒನ್ ಇನ್ ಫೀಟಸ್ ಆಫ್ ಮದರ್ ಬಾಡಿ, ಇನ್ ಫೀಟಸ್ ಆಫ್ ಮದರ್. ಸೊ ಅಲ್ಲಿ ಮದರ್ ಫೀಟಸ್ ಅಲ್ಲಿ ಯಂಗ್ ಒನ್ ಡೆವಲಪ್ ಆಗ್ತಾ ಇದೆ, ಅಂಡ್ ಡ್ಯೂ ಟು ದಿ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್. ಓಕೆ, ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್, usually organisms they limit the number of offsprings in the litter. Okay, how? Due to lack of nutrient. Due to lack of nutrient, the organisms limit the number of offsprings in the litters. Next, fourth nodi. Does the self incompatibility impose any restriction on autogamy? Yes, of course, because it is a genetically controlled, and give reason and suggest the method of pollination in such plants. ಒಂದು ಅಲ್ಲಿ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಆಗ್ತಾ ಇದ್ರೆ ಅಲ್ಲಿ ಏನಾಗುತ್ತೆ? ಇಟ್ ಇಸ್ ಎ ಜೆನೆಟಿಕಲಿ ಕಂಟ್ರೋಲ್ ಆಗ್ತಾ ಇದೆ, ಜೆನೆಟಿಕಲಿ ಕಂಟ್ರೋಲ್.
ಇಟ್ ಇಸ್ ಜೆನೆಟಿಕಲಿ ಕಂಟ್ರೋಲ್ಡ್ ಇದೆ. ಇಟ್ ಇಸ್ ಜೆನೆಟಿಕಲಿ ಕಂಟ್ರೋಲ್ಡ್ ಮೆಕ್ಯಾನಿಸಮ್ ಅಂಡ್ ಇಟ್ ಪ್ರಿವೆಂಟ್ಸ್ ದಿ ಅಟೋಗ್ಯಾಮಿ. ಅದು ಅಟೋಗ್ಯಾಮಿಯನ್ನ ಪ್ರಿವೆಂಟ್ ಮಾಡ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ, ಅಲ್ಲಿ ಮೇಲ್ ಗ್ಯಾಮೆಟೋಫೈಟ್ ಮತ್ತೆ ಫಿಮೇಲ್ ಗ್ಯಾಮೆಟೋಫೈಟ್ ಅಲ್ಲಿ ಮ್ಯಾಚಿಂಗ್ ಆಗ್ತಾ ಇಲ್ಲ, ಜೀನ್ ಮ್ಯಾಚಿಂಗ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಅದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ಪಾಲಿನೇಷನ್ ಆಗ್ತಾ ಇದೆಯಲ್ಲ, ಅದು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕ್ರಾಸ್ ಪಾಲಿನೇಷನ್. ಇದು ಆಯ್ತು. ನೆಕ್ಸ್ಟ್ ನೋಡೋಣ, ಕ್ವಶನ್ ನಂಬರ್ 5 ನೋಡಿ. ಇನ್ ದಿ ಗಿವನ್ ಡಯಾಗ್ರಾಮ್ ರೈಟ್ ದಿ ನೇಮ್ಸ್ ಆಫ್ ಪಾರ್ಟ್ ಶೋನ್ ಇನ್ ದಿ ಲೈನ್. ಇದು ಸ್ಕುಟೇಲಮ್. ದಿಸ್ ಇಸ್ ದಿ ಫಿಮೇಲ್ ಎಂಬ್ರಿಯೋ ಇದೆ ಇದು. ಓಕೆ, ದಿಸ್ ಇಸ್ ದಿ ಸ್ಕುಟೇಲಮ್. ದೆನ್ ದಿಸ್ ಇಸ್ ದಿ ಕೋಲಿಯೋಪ್ಟೈಲ್. ದೆನ್ ಪ್ಲುಮ್ಯೂಲ್. ಇದು ಎಪಿಬ್ಲಾಸ್ಟ್. Then this is the radical, root cap, and this one is a coleorhiza. This is the coleorhiza. Next, what is polyembryony and how it can be commercially exploited? Polyembryony andre enu? Development of more than one embryo. More than one embryo in seed. More than one embryo in seed, that we can say polyembryony ಅಂತ ಹೇಳ್ತೀವಿ. ಕಮರ್ಷಿಯಲ್ ಇದು ಹೆಂಗೆ, ಯೂಶಲಿ ಇಲ್ಲಿ ವಯಬಿಲಿಟಿ ಆಫ್ ಸೀಡ್ ಇನ್ಕ್ರೀಸ್ ಆಗುತ್ತೆ. ಪಾಲಿಎಂಬ್ರಿಯಾನಿ ಇದ್ರೆ ವಯಬಿಲಿಟಿ ಆಫ್ ಸೀಡ್ ಇನ್ಕ್ರೀಸಸ್. ಇದು ಇಂಪಾರ್ಟೆಂಟ್ ಆಗಿದೆ. ಕ್ವಶನ್ ನಂಬರ್ 7 ನೋಡಿ. ಆರ್ ಪಾರ್ಥೆನೋಕಾರ್ಪಿ ಅಂಡ್ ಅಪೋಮಿಕ್ಸಿಸ್ ಆರ್ ಡಿಫರೆಂಟ್? ಎಸ್, ಆಫ್ ಕೋರ್ಸ್ ದೇ ಆರ್ ಡಿಫರೆಂಟ್. ಡಿಫರೆಂಟ್ ಎಸ್, ಡಿಸ್ಕಸ್ ದೇರ್ ಬೆನಿಫಿಟ್. ಓಕೆ, ಅವುಗಳ ಬೆನಿಫಿಟ್ ಏನು ನೋಡೋಣ. ಅಲ್ಲಿ ಆನ್ಸರ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಹಿಂಟ್ ಅಥವಾ ಆನ್ಸರ್. ಎಸ್, ಬೋತ್ ದೇ ಆರ್ ಡಿಫರೆಂಟ್. ಪಾರ್ಥೆನೋಕಾರ್ಪಿ is nothing but development of fruit without fertilization. Apomixis is nothing but development of embryo or seed. Apomixis seed development ಬಗ್ಗೆ ಹೇಳುತ್ತೆ, ಪಾರ್ಥೆನೋಕಾರ್ಪಿ ಫ್ರೂಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳುತ್ತೆ. ಇದು ನೆನಪಿಟ್ಕೊಳ್ಳಿ. ಅಪೋಮಿಕ್ಸಿಸ್ ಅಂದ್ರೆ ಏನು? ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಆರ್ ಡೆವಲಪ್ಮೆಂಟ್ ಆಫ್ ಸೀಡ್ ವಿದೌಟ್ ಫರ್ಟಿಲೈಸೇಷನ್. ಎರಡೂದ್ರಿಂದ ಏನ್ ಬೆನಿಫಿಟ್ ಇದೆ? ಒಂದು, ಪಾರ್ಥೆನೋಕಾರ್ಪಿಯಲ್ಲಿ ಅಲ್ಲಿ ಪಾಲಿನೇಷನ್, ಫರ್ಟಿಲೈಸೇಷನ್ ಈ ಎಲ್ಲ ಇವೆಂಟ್ಗಳು ಬೇಕಾಗಿಲ್ಲ. ಅಪೋಮಿಕ್ಸಿಸ್ ಅಲ್ಲಿ ಸೀಡ್ ವಿಗರ್ ಅನ್ನ ಆಸ್ ಇಟ್ ಈಸ್ ಮೇಂಟೈನ್ ಮಾಡ್ಕೊಳ್ಬಹುದು. ಹೈಬ್ರಿಡ್ ಸೀಡ್ ಕ್ವಾಲಿಟಿಯನ್ನ ಆಸ್ ಇಟ್ ಈಸ್ ಮೇಂಟೈನ್ ಮಾಡ್ಕೋಬಹುದು. ಏನಾಗುತ್ತೆ? ಹೈಬ್ರಿಡ್ ಇನ್ ಅಪೋಮಿಕ್ಸಿಸ್ ಕ್ವಾಲಿಟಿ ಆಫ್ ಹೈಬ್ರಿಡ್ ಸೀಡ್ ಕ್ಯಾನ್ ಬಿ ಮೇಂಟೈನ್ಡ್. ಕ್ವಾಲಿಟಿ ಆಫ್ ಹೈಬ್ರಿಡ್ ಸೀಡ್ಸ್ ಮೇಂಟೈನ್ಡ್. ಅಪೋಮಿಕ್ಸಿಸ್ ಅಲ್ಲಿ ಕ್ವಾಲಿಟಿ ಆಫ್ ಹೈಬ್ರಿಡ್ ಸೀಡ್ಸ್ ಮೇಂಟೈನ್ ಮಾಡಬಹುದು. ಮತ್ತೆ ಪಾರ್ಥೆನೋಕಾರ್ಪಿಯಲ್ಲಿ ಏನಾಗುತ್ತೆ? ಸೀಡ್ಲೆಸ್, ನ್ಯೂಟ್ರಿಷಿಯಸ್ ಸೀಡ್ಲೆಸ್ ಫ್ರೂಟ್ಸ್ ಡೆವಲಪ್ ಮಾಡಬಹುದು. ಆ ಸೈಜ್ ಆಫ್ ದಿ ಫ್ರೂಟ್ಸ್ ಇನ್ಕ್ರೀಸ್ ಮಾಡಬಹುದು. ಓಕೆ, ಕ್ವಶನ್ ನಂಬರ್ 8 ನೋಡಿ. ವೈ ಡಸ್ ಝೈಗೋಟ್ ಬಿಗಿನ್ ಟು ಡಿವೈಡ್ ಓನ್ಲಿ ಆಫ್ಟರ್ ದಿ ಡಿವಿಷನ್ ಆಫ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್? ಏನಕ್ಕಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇದೆಯಲ್ಲ, ಇದು ಟ್ರಿಪ್ಲಾಯ್ಡ್ ಇದೆ. ಇಟ್ ಕಂಟೇನ್ಸ್ ಎ ನ್ಯೂಟ್ರಿಯೆಂಟ್. it nourishes the developing embryo. ಅಲ್ಲಿ ಝೈಗೋಟ್ ಇಂದ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಮೊದಲು ಡೈಗೋಟ್ ಆಗುತ್ತೆ, ಸುಮ್ಮನೆ ನಿಂತು ಬಿಡುತ್ತದು. ಎಲ್ಲಿವರೆಗೆ? ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಡೆವಲಪ್ ಆಗುವವರೆಗೆ. ಯಾಕಂದ್ರೆ ಅದಕ್ಕೆ ಮತ್ತೆ ಫರ್ದರ್ ಡಿವಿಷನ್ ಮಾಡ್ಲಿಕ್ಕೆ ನ್ಯೂಟ್ರಿಷನ್ ಬೇಕು. ಏನ್ ಮಾಡುತ್ತಿದ್ದು? ಇಟ್ ನರಿಷಸ್ ಡೆವಲಪಿಂಗ್ ಎಂಬ್ರಿಯೋ. So therefore zygote it will stops till the further development of primary endosperm cell. 9th question nodi. The generative cell of two-celled pollen divides in the pollen tube but not in a three-celled. Mature pollen grain ಇದೆಯಲ್ಲ, ಅದು 3-celled ಇದೆ. ಸೊ ಇಲ್ಲಿ 2-celled pollen ಆಗಿದ್ರೆ ಅಗೇನ್ ಇಲ್ಲಿ ಒಂದು ಜನರೇಟಿವ್ ಸೆಲ್ ಅಲ್ಲಿ ಒಂದು ಮೈಟೋಸಿಸ್ ಆಗುತ್ತೆ, ಮತ್ತೆ 2 ಮೇಲ್ ಗ್ಯಾಮೆಟ್ಸ್ ಆಗುತ್ತೆ. 2 ಮೇಲ್ ಗ್ಯಾಮೆಟ್ಸ್ ಆಗಿ ರೆಡಿ ಆಗುತ್ತೆ. ಅಂಡ್ ಡಬಲ್ ಫರ್ಟಿಲೈಸೇಷನ್ಗೆ ಅಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಸೆಲ್ ಬೇಕು. 3-celled pollen grain ಅಲ್ಲಿ ಆಲ್ರೆಡಿ 2 ಮೇಲ್ ಗ್ಯಾಮೆಟ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಆಲ್ರೆಡಿ ಇದೆ, ಅದಕ್ಕೆ ಫರ್ದರ್ ಡಿವಿಷನ್ ಆಗೋದಿಲ್ಲ. ಆಲ್ರೆಡಿ 2 ಮೇಲ್ ಗ್ಯಾಮೆಟ್ಸ್ ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ. ಇನ್ ದಿ ಫಿಗರ್ ಗಿವನ್ ಬಿಲೋ ಲೇಬಲ್ ದಿ ಗಿವನ್ ಪಾರ್ಟ್ಸ್. ಮೇಲ್ ಗ್ಯಾಮೆಟ್ಸ್, ಇದು ಮೇಲ್ ಗ್ಯಾಮೆಟ್ಸ್ ಕೇಳಿದ್ದಾರೆ ಅವರು. ಇದೆಲ್ಲ ಇಲ್ಲ, ಇದು ವೆಜಿಟೇಟಿವ್ ಸೆಲ್ ಆದ್ರೆ
ಇದು ಮೇಲ್ ಗ್ಯಾಮೆಟ್ ಆಯ್ತು. ಮೇಲ್ ಗ್ಯಾಮೆಟ್ಸ್, ದಿಸ್ ಇಸ್ ದಿ ಮೇಲ್ ಗ್ಯಾಮೆಟ್ಸ್. ನೆಕ್ಸ್ಟ್ ಎಗ್ ಸೆಲ್, ಇದು ಇದೆ, ಇಲ್ಲಿ ಬರುತ್ತೆ ಎಗ್ ಸೆಲ್. ದೆನ್ ಪೋಲಾರ್ ನ್ಯೂಕ್ಲಿಯೈ, ಇದು ಪೋಲಾರ್ ನ್ಯೂಕ್ಲಿಯೈ. ನೆಕ್ಸ್ಟ್ ಅದು ಬಿಟ್ರೆ ಸಿನರ್ಜಿಡ್ಸ್, ಇದು ಎರಡು ಸಿನರ್ಜಿಡ್ಸ್. ದೆನ್ ಪೋಲನ್ ಟ್ಯೂಬ್, ಇಲ್ಲಿ ಇದೆ ಅಲ್ಲ ಕೆಳಗಡೆ, ಇದು ಪೋಲನ್ ಟ್ಯೂಬ್ ಇದೆ, ಇದು ಪೋಲನ್ ಟ್ಯೂಬ್. ನೆಕ್ಸ್ಟ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್, 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಿರ್ತಾರೆ ಇದು. ಸ್ಟಾರ್ಟಿಂಗ್ ವಿತ್ ದಿ ಝೈಗೋಟ್, ಡ್ರಾ ದಿ ಡಯಾಗ್ರಾಮ್ ಆಫ್ ದಿ ಡಿಫರೆಂಟ್ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಇನ್ ದಿ ಡೈಕಾಟ್. ಡಿಫರೆಂಟ್ ಸ್ಟೇಜಸ್ ಅಂತ ಕೇಳಿದ್ದಾರೆ. ಯಾವ್ದಿರುತ್ತೆ ನೋಡಿ, ನಾನು ಸ್ಟೇಜಸ್ ಬರಿತೀನಿ. ಯೂಶುವಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಆ ಡಯಾಗ್ರಾಮ್ ಈ ಸ್ಟೇಜಸ್ ಅನ್ನ ನೀವು ಫಾಲೋ ಮಾಡಬೇಕು. ಒಂದು ಝೈಗೋಟ್ ಇರುತ್ತೆ, ಆಮೇಲೆ 2 ಸೆಲ್ಡ್ ಎಂಬ್ರಿಯೋ, 2 ಸೆಲ್ಡ್ ಎಂಬ್ರಿಯೋ ಬರುತ್ತೆ. ಆಮೇಲೆ ಪ್ರೀ ಗ್ಲೋಬ್ಯುಲಾರ್ ಎಂಬ್ರಿಯೋ, ಪ್ರೀ ಗ್ಲೋಬ್ಯುಲಾರ್, ದೆನ್ ಗ್ಲೋಬ್ಯುಲಾರ್. ಪ್ರೀ ಗ್ಲೋಬ್ಯುಲಾರ್ ಅಂದ್ರೆ ಇದು ಆಕ್ಟಂಟ್ ಸ್ಟೇಜ್, 8 ಸೆಲ್ಡ್ ಎಂಬ್ರಿಯೋ, ಆಕ್ಟಂಟ್ ಸ್ಟೇಜ್ ಇರುತ್ತೆ ಇದು. ದೆನ್ ಗ್ಲೋಬ್ಯುಲಾರ್, ಹಾರ್ಟ್ ಶೇಪ್ಡ್, ಲಾಸ್ಟ್ಗೆ ಮ್ಯಾಚೂರ್ ಎಂಬ್ರಿಯೋ. ಲಾಸ್ಟ್ ಬರೋದು ಮ್ಯಾಚೂರ್ ಎಂಬ್ರಿಯೋ ಆಗಿರುತ್ತೆ. ನೆಕ್ಸ್ಟ್ ಈ ಸ್ಟೇಜಸ್ ಅನ್ನ ನೀವು ಡಯಾಗ್ರಾಮ್ ಡ್ರಾ ಮಾಡಬೇಕು. ಕ್ವಶನ್ ನಂಬರ್ 2 ನೋಡಿ, ವಾಟ್ ಆರ್ ದಿ ಪಾಸಿಬಲ್ ಟೈಪ್ಸ್ ಆಫ್ ಪಾಲಿನೇಷನ್ ಇನ್ ಚಾಸ್ಮೋಗ್ಯಾಮಸ್ ಫ್ಲವರ್ಸ್? ಗಿವ್ ದಿ ರೀಸನ್. ಓಪನ್ ಫ್ಲವರ್ ಇದೆ, ಸೊ ಅಲ್ಲಿ ಏನ್ ಪಾಸಿಬಿಲಿಟೀಸ್ ಇರುತ್ತೆ? ಒಂದು ಸೆಲ್ ಪಾಲಿನೇಷನ್ ಆಗಬಹುದು, ಸೆಲ್ ಪಾಲಿನೇಷನ್ ಆಗಬಹುದು, ಆರ್ ಜಿಟೋನೋಗ್ಯಾಮಿ ಕೂಡ ಆಗಬಹುದು, ದಟ್ ಇಸ್ ಅಟೋನೋಗ್ಯಾಮಿ ಆಗಬಹುದು, ಜಿಟೋನೋಗ್ಯಾಮಿನೂ ಆಗಬಹುದು, ಆರ್ ಇಟ್ ಮೇ ಬಿ ಜೆನೋಗ್ಯಾಮಿ ಕೂಡ ಮಾಡಬಹುದು. ಇಲ್ಲಿ ಸೆಲ್ ಪೋಲ್ ಅಟೋಗ್ಯಾಮಿ ಹೆಂಗ ಆಗುತ್ತೆ? ಒಂದು ಬಡ್ ಪೋಲಿನೇಷನ್ ಆಗಬೇಕು, ಇಲ್ಲ ಹೋಮೋಗ್ಯಾಮಿ ಇರಬೇಕು. ಓಕೆ, ಅವಾಗ ಸೆಲ್ ಪೋಲಿನೇಷನ್. ಜಿಟೋನೋಗ್ಯಾಮಿ ಹೆಂಗಿದೆ? ಯೂಶುವಲಿ ಚಾಸ್ಮೋ ಓಪನ್ ಫ್ಲವರ್ ಇದೆ, ಸೊ ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಆನ್ ದಿ ಸೇಮ್ ಪ್ಲಾಂಟ್ ಬಟ್ ಬೇರೆ ಬೇರೆ ಕಡೆ ಇದೆ, ಜಿಟೋನೋಗ್ಯಾಮಿ ಆಗುತ್ತೆ. ಜೆನೋಗ್ಯಾಮಿ ಯಾವಾಗ ಆಗುತ್ತೆ? ಒಂದು ಡೈಕೋಗ್ಯಾಮಿ ಕಂಡೀಷನ್, ಅಂದ್ರೆ ಪ್ರೋಟ್ರಾಂಡ್ರಿ ಯಾ ಪ್ರೋಟೋಗೈನಿ, ಪ್ರೀ ಪೊಟೆನ್ಸಿ ಯಾ ಹರ್ಕೋಗ್ಯಾಮಿ ಯಾ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ, ಈ ಎಲ್ಲ ಇದ್ರೆ ಅಲ್ಲಿ ಜೆನೋಗ್ಯಾಮಿ ಕೂಡ ಆಗುತ್ತೆ. ಆರ್ ಯುನಿಸೆಕ್ಸುವಾಲಿಟಿ. ಓಕೆ, ಓಪನ್ ಫ್ಲವರ್ ಇದೆ ಬಟ್ ಯುನಿಸೆಕ್ಸುವಲ್ ಫ್ಲವರ್ ಇರಬಹುದಲ್ಲ, ಅವಾಗ ಕೂಡ ಜೆನೋಗ್ಯಾಮಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಡಿಸ್ಕ್ರೈಬ್ ದಿ ಪಾರ್ಟ್ಸ್ ಆಫ್ ಮ್ಯಾಚೂರ್ ಎಂಜಿಯೋಸ್ಪರ್ಮ್ ಎಂಬ್ರಿಯೋಸಾಕ್. ಓಕೆ, ನಾವು ಒಂದು ಕ್ವಶನ್ ಅಲ್ಲಿ ಎಂಬ್ರಿಯೋಸಾಕ್ ಡಯಾಗ್ರಾಮ್ ಡ್ರಾ ಮಾಡಿದ್ದೆ, ಅದನ್ನೇ ಸ್ವಲ್ಪ ನೀಟ್ ಆಗಿ ಡ್ರಾ ಮಾಡಿ ಅಂಡ್ ಮೆನ್ಷನ್ ದಿ ರೋಲ್ ಆಫ್ ಸಿನರ್ಜಿಡ್. ಸಿನರ್ಜಿಡ್ ಸೆಲ್ಸ್ ಏನಿದೆ? ಒಂದು ಸಿನರ್ಜಿಡ್ ಸೆಲ್ಸ್ ಅಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. They are known as a filiform apparatus. They secretes a sugar chemical, a sucrose containing chemical release ಮಾಡುತ್ತೆ, which attract the growth of pollen tube towards them and which allow the entry of pollen tube into the embryo sac through them. And not only that, after the fertilization, these will get degenerated, means the nutrient of these, they support the growth of again embryo. ಫೋರ್ತ್ ನೋಡಿ, ಡ್ರಾ ದಿ ಡಯಾಗ್ರಾಮ್ ಆಫ್ ಮೈಕ್ರೋಸ್ಪೋರಾಂಜಿಯಂ. ಓಕೆ, ಮೈಕ್ರೋಸ್ಪೋರಾಂಜಿಯಂ ಅಂತ ಕೇಳಿದ್ದಾರೆ ಅಂಡ್ ಲೇಬಲ್ ಇಟ್ಸ್ ವಾಲ್ ಲೇಯರ್ಸ್. ಮೈಕ್ರೋಸ್ಪೋರಾಂಜಿಯಂ ಅಥವಾ ನೀವು TS ಆಫ್ ಆಂಥರ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಇಲ್ಲಿ TS ಆಫ್ ಆಂಥ್ ಮೈಕ್ರೋಸ್ಪೋರಾಂಜಿಯಂ ಇಸ್ ನಥಿಂಗ್ ಬಟ್ TS ಆಫ್ ಆಂಥರ್ ಡಯಾಗ್ರಾಮ್ ಡ್ರಾ ಮಾಡಿ. ಅಲ್ಲಿ 4 ವಾಲ್ ಲೇಯರ್ಸ್ ಬರುತ್ತೆ. ವಾಲ್ ಲೇಯರ್ಸ್ ಎಷ್ಟಿದೆ? 4 ವಾಲ್ ಲೇಯರ್ಸ್. ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ ಅಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಹೇಳ್ತೀವಿ ನೋಡಿ, 4 ವಾಲ್ ಲೇಯರ್ಸ್ ಯಾವುದು? ಔಟರ್ epidermis, second one is endothelium, third one is a middle layer and innermost layer is a tapetum. ಇದು 4 ವಾಲ್ ಲೇಯರ್ಸ್ ಬರುತ್ತೆ. ಸೊ ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಬರಿಬೇಕಂತ ಹೇಳಿದ್ದಾರೆ. ಸ್ಪೆಷಲಿ ಎಂಡೋಥೀಸಿಯಂ, ಇಟ್ ಇಸ್ ದಿ ಸೆಕೆಂಡ್ ಲೇಯರ್, ಸಿಂಗಲ್ ಲೇಯರ್ಡ್ ಇರುತ್ತೆ, ಸಿಂಗಲ್ ಲೇಯರ್ಡ್ ಸೆಲ್ಸ್, ಸೆಕೆಂಡ್ ಲೇಯರ್ ಇನ್ನರ್ ಟು ದಿ ಎಪಿಡರ್ಮಿಸ್ ಅಂಡ್ ಯೂಶುವಲಿ ಇಟ್ ಕಂಟೈನ್ಸ್ ಅಲ್ಫಾ ಸೆಲ್ಯುಲೋಜಿಕ್ ಫೈಬ್ರಸ್ ಬ್ಯಾಂಡ್ಸ್ ಇರುತ್ತೆ. ಇತರ ಅಲ್ಫಾ ಸೆಲ್ಯುಲೋಜಿಕ್ ಫೈಬ್ರಸ್ ಬ್ಯಾಂಡ್ಸ್ ಇರುತ್ತೆ. Alpha cellulosic fibrous bands are present in the endothelium cell layer and which helps in the dehiscence of anther. Anther dehisce ಮಾಡಲಿಕ್ಕೆ ಅವು ಸಪೋರ್ಟ್ ಮಾಡುತ್ತೆ. Then ಐದನೇ ಕ್ವಶನ್ ನೋಡಿ, embryo sac of some apomictic species appear normal. Okay, apomictic species ಅಲ್ಲಿ ಕೆಲವೊಂದು embryo sac cells ನಾರ್ಮಲ್ ಇರುತ್ತೆ and contains diploid cells.
ಸಜೆಸ್ಟ್ ದಿ ಸೂಟೇಬಲ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕಂಡೀಷನ್. ಈಗ ಇಲ್ಲಿ ನೋಡಿ ಏನಾಗ್ತಾ ಇದೆ, ನಾನು ಇಲ್ಲಿ ಬರಿತಾ ಇದ್ದೀನಿ, ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗಿದೆ ಬಟ್ ಅಪೋಮಿಕ್ಟಿಕ್ ಎಂಬ್ರಿಯೋ ಆಗಿದ್ರೆ, ಅಪೋಮಿಕ್ಟಿಕ್ ಎಂಬ್ರಿಯೋ ಸ್ಯಾಕ್ ನಾರ್ಮಲಿ ಹೆಪ್ಲಾಯ್ಡ್ ಇರುತ್ತೆ, ಬಟ್ ಇಲ್ಲಿ ಅಪೋಮಿಕ್ಟಿಕ್ ಎಂಬ್ರಿಯೋ ಸ್ಯಾಕ್ ಡಿಪ್ಲಾಯ್ಡ್ ಆಗಿದೆ ಅಂತಂದ್ರೆ ಅದು ಡೆವಲಪ್ ಆಗಿರೋದು ಒಂದು ನ್ಯೂಸೆಲಸ್ ಇಂದ ಆಗಿರಬಹುದು, ಆರ್ ನ್ಯೂಸೆಲಸ್ ಸೆಲ್ಸ್ ದೇ ಆರ್ ಡಿಪ್ಲಾಯ್ಡ್ ಇರುತ್ತೆ, ಆರ್ ಇಂಟೆಗ್ಯುಮೆಂಟ್ ಸೆಲ್ಸ್ ಇಂದ ಡೆವಲಪ್ ಆಗಿರಬಹುದು, ಇಂಟೆಗ್ಯುಮೆಂಟ್ ಸೆಲ್ಸ್ ಇಂದ ಡೆವಲಪ್ ಆಗಿರಬಹುದು. ಓಕೆ, ಆರ್ ಅದರ್ವೈಸ್ ಇನ್ನೊಂದು ಕಂಡೀಷನ್ ಏನಿದೆ, ದಟ್ ಇದೆ ಮೆಗಾಸ್ಪೋರ್ ಮದರ್ ಸೆಲ್ ಇದೆ. ಒನ್ ಮೋರ್ ಕಂಡೀಷನ್, ಮೆಗಾಸ್ಪೋರ್ ಮದರ್ ಸೆಲ್ ಇದು ಡಿಪ್ಲಾಯ್ಡ್ ಆಗಿರುತ್ತೆ, ಇದು ಡೈರೆಕ್ಟ್ ಆಗಿ ಏನಾ ಇಲ್ಲಿ ವಿದೌಟ್ ಮಿಯೋಸಿಸ್ ಇಲ್ಲಿ ಮಿಯೋಸಿಸ್ ಆಗೇ ಇಲ್ಲ, ಡೈರೆಕ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಡೈರೆಕ್ಟ್ ಡೆವಲಪ್ಮೆಂಟ್ ಇದು ಆಗ್ತಾ ಇದೆ, ದಟ್ ಇಸ್ ಎಂಬ್ರಿಯೋ ಸ್ಯಾಕ್, ಡಿಪ್ಲಾಯ್ಡ್ ಎಂಬ್ರಿಯೋ ಸ್ಯಾಕ್ ಆಗಿರುತ್ತೆ. ಓಕೆ, ಈ ರೀತಿಯಲ್ಲಿ ಡಿಪ್ಲಾಯ್ಡ್ ಅಪೋಮಿಕ್ಟಿಕ್ ಎಂಬ್ರಿಯೋ ಡೆವಲಪ್ ಆಗ್ತಾ ಇರುತ್ತೆ. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ನಿಮ್ಮ 2ನೇ ಚಾಪ್ಟರ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮುಗಿಯಿತು. ಈ ಚಾಪ್ಟರ್ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ, ಇದೊಂದನ್ನು ಕೂಡ ಬಹಳಷ್ಟು ಕ್ವಶನ್ಸ್ ಕೇಳ್ತಾರೆ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಲ್ಲ, ಈ ವರ್ಷದ ರಿಸಲ್ಟ್ ಬಂದ ಮೇಲೆ ಅಲ್ಲಿ ಕೇವಲ ನಿಮ್ಮದೇ ಹವಾ ಇರ್ಬೇಕು. ಇಲ್ಲಿಯವರೆಗೆ ಏನ್ ಹವಾ ಇತ್ತಲ್ಲ ಅದು ಬೇರೆಯವ್ರದ್ದು ಇರ್ಲಿ, ಬಟ್ ಎಕ್ಸಾಮ್ ಆದ್ಮೇಲೆ ಅಥವಾ ರಿಸಲ್ಟ್ ಆದ್ಮೇಲೆ ಅದು ನಿಮ್ಮದೇ ಹವಾ. ಅಲ್ಲಿವರೆಗೆ ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.